अहिंसा परमो धर्म की, आज के उत्तम मार्दव धर्म की, आचार्य गुरुवर विद्यासागर मुनि महाराज की। ಮನುಷ್ಯನು ತನ್ನ ಬದುಕಿನಲ್ಲಿ ದಶಧರ್ಮಗಳನ್ನು ಅಳವಡಿಸಿಕೊಂಡು ಅದರ ಸುಖವನ್ನು, ಅದರ ಆನಂದವನ್ನು ಅನುಭವಿಸಬೇಕು ಅಂತ ಲಕ್ಷ್ಯವನ್ನು ಹೊಂದಿದ್ರೆ ಎಲ್ಲಕ್ಕಿಂತ ಮೊದಲು ಮನುಷ್ಯನಿಗೆ ತನ್ನಲ್ಲಿರ್ತಕ್ಕಂತಹ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂತಹ ಆತ್ಮನ ಅಸ್ತಿತ್ವದೊಳಗೆ ಇರುವಂತಹ ಕರ್ಮಗಳಲ್ಲಿಯ ಒಂದು ಮೋಹಿನಿ ಕರ್ಮ, ಅದರ ಬಗ್ಗೆ ಚಿಂತನ ಮನನ ಸಾಕಷ್ಟು ಮಾಡಿಕೊಳ್ಳಬೇಕು. ದಶಲಕ್ಷಣ ಧರ್ಮಗಳು ನಾಲ್ಕು ಚಾರಿತ್ರ ಮೋಹಿನಿ ಕರ್ಮಗಳನ್ನು ಜಯಿಸುವುದರಿಂದ ಬದುಕಿನಲ್ಲಿ ಪ್ರಕಟವಾಗಲಿಕ್ಕೆ ಸಾಧ್ಯ. ನಾಲ್ಕನ್ನು ಜಯಿಸಬೇಕು. ನಮಗೆ ಮೋಹಿನಿ ಕರ್ಮವನ್ನು ಬಿಟ್ಟು ಉಳಿದ ಕರ್ಮಗಳ ಚಿಂತೆಯೇನೂ ಬೇಡ. ನಮಗೆ ಒಂದು ಕರ್ಮದ ಚಿಂತೆ ಇರಬೇಕು, ಮೋಹನೀಯ ಕರ್ಮ. ಮೋಹಿನಿ ಕರ್ಮದ ವಿಶೇಷ ಚಿಂತನ ನಮ್ಮ ಜೀವನದಲ್ಲಿ ಆದಾಗ ಆ ಚಿಂತನದ ಜೊತೆಯಲ್ಲಿ ನಾವು ಆ ಚಾರಿತ್ರ ಮೋಹಿನಿ ಕರ್ಮವನ್ನು ಜಯಿಸಬೇಕು ಅನ್ನತಕ್ಕಂತಹ ಲಕ್ಷ್ಯವನ್ನು ಹೊಂದಿದಾಗ, ಮಿಥ್ಯಾತ್ವ ಕರ್ಮವನ್ನು ಜಯಿಸಿದಾಗ ನಿಶ್ಚಿತವು ನಾವು ನಮ್ಮ ಜೀವನದಲ್ಲಿ ದಶಲಕ್ಷಣಗಳನ್ನು ಅನುಭವಿಸಬಹುದು. 10 ಲಕ್ಷಣಗಳು ಇವು ಯಾವುದೇ ಪರದ್ರವ್ಯದ ಲಕ್ಷಣಗಳಲ್ಲ. 10 ಲಕ್ಷಣಗಳು ಇವು ಜೀವದ್ರವ್ಯದ ಲಕ್ಷಣಗಳು. ಜೀವದ್ರವ್ಯದಲ್ಲಿ ಉತ್ಪನ್ನವಾಗತಕ್ಕಂತಹ ಆಂತರಿಕ ಗುಣಗಳು, ಒಳಗಿನ ಗುಣಗಳು, ಅಭ್ಯಂತರದ ಗುಣಗಳು ಆತ್ಮನ ಸ್ವರೂಪದಲ್ಲಿ, ಆತ್ಮನ ಲಕ್ಷಣವೆನಿಸತಕ್ಕಂತಹವುಗಳಲ್ಲಿ ಇವು ಮುಖ್ಯ. ಉತ್ತಮ ಕ್ಷಮ, ಉತ್ತಮ ಮಾರ್ದವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಉತ್ತಮ ತ್ಯಾಗ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಅಕಿಂಚನ್ಯ ಮತ್ತು ಉತ್ತಮ ಬ್ರಹ್ಮಚರ್ಯ. ಈ ರೀತಿ 10 ಧರ್ಮಗಳನ್ನು ನಮ್ಮ ಆತ್ಮನಲ್ಲಿ ನಾವು ಪ್ರಕಟ ಮಾಡಿಕೊಳ್ಳಬೇಕು ಅಂದಾಗ ಚಾರಿತ್ರ ಮೋಹಿನಿ ಕರ್ಮವನ್ನು ಜಯಿಸಲಿಕ್ಕೆ ಸಾಕಷ್ಟು ಪುರುಷಾರ್ಥ, ಸಾಕಷ್ಟು ಪ್ರಯತ್ನ ಮಾಡಿಯೇ ಮಾಡಬೇಕು. ಚಾರಿತ್ರ ಮೋಹಿನಿಯನ್ನು ಜಯಿಸುವುದಕ್ಕಿಂತ ಮುಂಚಿತವಾಗಿ ಯಾವುದನ್ನು ಜಯಿಸಬೇಕು ಇದನ್ನ ಬಾರಿ ಬಾರಿಗೂ ಕೇಳಿದಿರ. ದರ್ಶನ್ ಮೋಹಿನಿಯವನ್ನೇ ಜಯಿಸಬೇಕು. ಯಾವ ಮನುಷ್ಯ ದರ್ಶನ ಮೋಹಿನಿ ಕರ್ಮವನ್ನು ಜಯಿಸುವುದಿಲ್ಲವೋ ಆ ಮನುಷ್ಯನಲ್ಲಿ ಧರ್ಮದ ವಿಷಯದಲ್ಲಿ ಇರತಕ್ಕಂತಹ ಅಜ್ಞಾನ ಅದು ನಿವಾರಣೆಯಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಮೂಢನಂಬಿಕೆಗಳು ಆತ್ಮನಲ್ಲಿ ಇರುವ ತನಕ ಆತ್ಮನಲ್ಲಿ ಜ್ಞಾನವಿರುವುದಿಲ್ಲ. ಜ್ಞಾನ ಬರದ ಹೊರತು ಚಾರಿತ್ರ ಮೋಹಿನಿ ಕರ್ಮಗಳನ್ನು ಜಯಿಸುವುದು ಸಾಧ್ಯವೇ ಇಲ್ಲ.
ದರ್ಶನ್ ಮೋಹಿನಿ ಕರ್ಮವನ್ನು ಜಯಿಸದೆ ಇರುವಾಗ ನಮ್ಮ ಗುಣಸ್ಥಾನ ಒಂದನೇದಿರ್ತದೆ. ಆ ಗುಣಸ್ಥಾನಗಳಲ್ಲಿ ಚಾರಿತ್ರ ಮೋಹಿನಿಯದ ಎಲ್ಲಾ ಪ್ರಕಾರದ ಪ್ರಕೃತಿಗಳು, ಎಲ್ಲಾ ಪ್ರಕಾರದ ಕರ್ಮಗಳು 25 ಎಲ್ಲದರ ಉದಯ ಇದೆ. ಒಂದನೇ ಗುಣಸ್ಥಾನದಲ್ಲಿ 25 ಚಾರಿತ್ರ ಮೋಹಿನಿ ಕರ್ಮಗಳ ಉದಯ ಇರುವಾಗ ಅವುಗಳ ಉದಯವನ್ನಂತೂ ನಾವು ಅನುಭವಿಸಲೇಬೇಕು. ಅದಕ್ಕಿಂತ ಮೊದಲು ನಾವು ದರ್ಶನ್ ಮೋಹಿನಿಯ ಮಿಥ್ಯಾತ್ವ ಕರ್ಮದ ಪ್ರಕೃತಿಯ ಪ್ರಭಾವವನ್ನು ನಿರಂತರವಾಗಿ ಅನುಭವಿಸ್ತಾ ಇರ್ತೀವಿ. ಅದಕ್ಕಾಗಿ ಚಾರಿತ್ರ ಮೋಹಿನಿಯ ಮತ್ತು ದರ್ಶನ್ ಮೋಹಿನಿಯದಲ್ಲಿ ಯಾವುದನ್ನು ಮೊದಲು ನಾವು ಜಯಿಸಬೇಕು ಅನ್ನತಕ್ಕಂತಹ ಪ್ರಶ್ನೆಗೆ ಉತ್ತರ ಅನೇಕಾಂತ ರೂಪದಲ್ಲಿ ಇದನ್ನ ವಿಚಾರ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಇದರೊಳಗೆ ಅನೇಕಾಂತ ಉಂಟು. ಮಿಥ್ಯಾತ್ವವನ್ನು ಮೊದಲು ಜಯಿಸಬೇಕೋ ಅಥವಾ ಅನಂತಾನುಬಂಧಿ ಚಾರಿತ್ರ ಮೋಹಿನಿ ಕರ್ಮ, ಇದು ದರ್ಶನ್ ಸಮ್ಯಕ್ತವನ್ನು ನಾಶ ಮಾಡತಕ್ಕಂಥ ಕರ್ಮ, ಇದನ್ನು ಮೊದಲು ಜಯಿಸಬೇಕೋ ಅದನ್ನು ಮೊದಲು ಜಯಿಸಬೇಕು ಅನ್ನುವಂಥ ಪ್ರಶ್ನೆ ಇಲ್ಲಿ ಬಹಳ ಯೋಚನೆ ಮಾಡುವಂಥದ್ದು. ಬಹಳ ಯೋಚನೆ ಮಾಡಬೇಕು. ಮೂಢ ನಂಬಿಕೆಯನ್ನ ಮೊದಲು ತ್ಯಾಗ ಮಾಡಬೇಕೋ ಅಥವಾ ಅನಂತಾನುಬಂಧಿ ಕಷಾಯದ 4 ಪ್ರಕೃತಿಗಳು ಆತ್ಮನಲ್ಲಿ ಫಲವನ್ನು ಕೊಡ್ತಕ್ಕಂತಹ ಪ್ರಕೃತಿಗಳು, ರಾಗಾದಿ ಭಾವಗಳನ್ನು ಹುಟ್ಟಿಸುವಂತಹ ಈ ಪ್ರಕೃತಿಗಳು ಕ್ರೋಧ, ಮಾನ, ಮಾಯಾ ಮತ್ತು ಲೋಭ ರೂಪದಲ್ಲಿವೆ. ಇವುಗಳನ್ನು ಜಯಿಸಬೇಕೋ ಅದನ್ನು ಜಯಿಸಬೇಕು, ಮೂಢ ನಂಬಿಕೆಯನ್ನು ಜಯಿಸಬೇಕು ಅಂತ ಹೇಳಬಹುದು. ಇದೊಂದು ಅಪೇಕ್ಷೆ, ಇದೊಂದು ಹೇಳುವಂತ ಪದ್ಧತಿ. ಎಲ್ಲಿ ತನಕ ನಾವು ಮೂಢರಾಗಿದ್ದೇವೆ ಅಲ್ಲಿ ತನಕ ಚಾರಿತ್ರ ಮೋಹಿನಿ ಕರ್ಮವನ್ನು ಜಯಿಸಲಿಕ್ಕೆ ಸಾಧ್ಯತೆ ಇಲ್ಲ. ಮೂಢ ನಂಬಿಕೆಯನ್ನ ಜಯಿಸುವುದಕ್ಕಿಂತ ಮುಂಚಿತವಾಗಿ ನಾವು ಅನಂತಾನುಬಂಧಿ ಕಷಾಯದ ತೀವ್ರ ಪ್ರಭಾವವನ್ನು ಮಂದ ಮಾಡಿಕೊಳ್ಳಬೇಕೋ ಅಥವಾ ತೀವ್ರ ಅವಸ್ಥೆಯಲ್ಲಿದ್ದಾಗ ಆ ತೀವ್ರತೆಯನ್ನು ಕೂಡ ನಾವು ಜಯಿಸಬಹುದು. ಮೊಟ್ಟ ಮೊದಲು ನಾವು ಅನಂತಾನುಬಂಧಿ ಕಷಾಯವನ್ನು ಮಂದ ಮಾಡಬೇಕು. ಕಷಾಯಗಳ ತೀವ್ರತೆಯ ಕಾಲದಲ್ಲಿ ಸಮ್ಯಕ್ ದರ್ಶನದ ಭೂಮಿಕೆ ತಯಾರಾಗುವುದೇ ಇಲ್ಲ. ಕಷಾಯಗಳಿಗೆ ಬ್ರೇಕ್ ಹಚ್ಚಬೇಕು, ಕಷಾಯಗಳನ್ನು ಮಂದ ಮಾಡಬೇಕು. ಕಷಾಯಗಳನ್ನು ಮಂದ ಮಾಡಿಕೊಂಡಾಗ ಮಾತ್ರ ಜೀವ ತನ್ನ ಮೂಢನಂಬಿಕೆಗಳನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗ್ತಾನೆ. ಪ್ರಾಕ್ಟಿಕಲ್ ಆಗಿ ಇದನ್ನು ಪ್ರಯೋಗಿಸಿ ನೋಡಬಹುದು. ಒಬ್ಬ ಮನುಷ್ಯ ಅತ್ಯಂತ ಮೂಢನಂಬಿಕೆಯುಳ್ಳವನಾಗಿದ್ದಾನೆ. ಸಮ್ಯಕ್ ದೃಷ್ಟಿ ಜೀವ ನೀವಿದ್ದೀರ, ಸಮ್ಯಕ್ತ್ವ ಪ್ರಾಪ್ತಾಗಿದೆ. ಮೂಢನಂಬಿಕೆಗಳನ್ನು ಮಾಡ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ದುಃಖ ಆಗ್ತದೆ. ಅಯ್ಯೋ ಪಾಪ, ಮನುಷ್ಯ ಪರ್ಯಾಯ ಸಿಕ್ಕಿದೆ. ಇಂಥ ಮೂಢನಂಬಿಕೆಗೆ ಒಳಗಾಗಿ ಯಾಕೆ ತನ್ನ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ ಅನ್ನುವಂತಹ ದಯಾಭಾವ, ಕರುಣಾಭಾವ ಸಮ್ಯಕ್ ದೃಷ್ಟಿಗೆ ಬರುವುದು ಸ್ವಾಭಾವಿಕ. ದಯಾ ಮಾಡ್ತೀರಲ್ಲ, ಮಾಡ್ತೀರಿ. ಈ ಮೂಢನಂಬಿಕೆಗಳನ್ನ ಬಿಡು ಅಂತಂದ್ರೆ ಬಿಡಲ್ಲ. ಮೂಢನಂಬಿಕೆಗಳನ್ನ ನೀನು ಬಿಟ್ಟು ಬಿಡು ಅಂತಂದ್ರೆ ಬಿಡ್ಲಿಕ್ಕೆ ತಯಾರಾಗಲ್ಲ. ಯಾಕೆ ಆಗುವುದಿಲ್ಲ ಹೇಳಿ? ತಯಾರಾದ ಅಂತಂದ್ರೆ ನಿಜವಾಗಲೂ ಆ ಮನುಷ್ಯನಲ್ಲಿ ಕಷಾಯದ ಮಂದತೆ ಇತ್ತು, ಆದ್ದರಿಂದ ತಯಾರಾದ ಅಂತ ಹೇಳ್ಬಹುದು. ತಯಾರಾಗಲಿಲ್ಲ ಅಂತಂದ್ರೆ ಕಷಾಯ ತೀವ್ರ ಇದೆ ಅಂತ ತಿಳ್ಕೊಳ್ಬೇಕು.
ಯಾವ ಕಷಾಯ ತೀವ್ರಿದೆ? ಅನಂತಾನುಬಂಧಿ ಕಷಾಯದಲ್ಲಿ 4 ಪ್ರಕೃತಿಗಳು, ಅದರಲ್ಲಿ ಯಾವುದು ತೀವ್ರ ಆಗಿರಬಹುದು? ಲೋಭ. ಲೋಭ ತೀವ್ರ ಆಗಿದೆ. ಮತ್ತಿನ್ನೊಂದು ತರದಿಂದ ಹೇಳ್ಬೋದಾ? ಲೋಭ ಅಂತೂ ಇದ್ದೇ ಇದೆ. ಮತ್ತೊಬ್ಬರು ಹೇಳ್ತಾ ಇರೋದನ್ನ ಕೇಳಿ ನೀನು ಹೇಳಿಯುವುದನ್ನ ಕೇಳೋಲ್ಲ. ನಿನ್ನದು ಯಾಕೆ ನಾನು ಕೇಳಬೇಕು? ಇದು ಪರಂಪರೆಯಿಂದ ಬಂದಿದೆ. ನಾನೇನ್ ನಂಬಿದೇನಲ್ಲ, ನಾನಷ್ಟೇ ನಂಬುವುದಿಲ್ಲ, ಜಗ ಎಲ್ಲ ನಂಬ್ತಾ ಇದೆ. ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದೆಯಲ್ಲ, ನೀನು ಕೌಂಟ್ ಮಾಡಿ ನೋಡು, ಅದರಲ್ಲಿ ಪರ್ಸೆಂಟೇಜ್ ಯಾರ್ದು ಹೆಚ್ಚಿದೆ ನೋಡು. ನೀನು ಇವತ್ತೇ ಹೇಳ್ತಾ ಇರೋದು, ಹೊಸದನ್ನು ಹೇಳ್ತಾ ಇರೋದು, ಹೊಸ ಮಾರ್ಗ, ನಮ್ಮ ಹಳೆ ಪರಂಪರೆಯೆಲ್ಲ ಮುರಿತಾ ಇದೆ, ಹೊಸದನ್ನ ನೀನು ಹೇಳ್ತಾ ಇರೋದು ಅಂತ ಹೇಳಿ ಮನುಷ್ಯ ಏಕಾಏಕಿ ಒಪ್ಪಿಕೊಳ್ಳಿಕ್ಕೆ ತಯಾರಾಗುಲ್ಲ. ಮನುಷ್ಯನ ಮಾತನ್ನ, ಒಳ್ಳೆಯ ಮಾತನ್ನು ಕೂಡ ಒಪ್ಪಿಕೊಳ್ಳಿಕ್ಕೆ ತಯಾರಾಗುಲ್ಲ. ಅದರಲ್ಲಿ 2 ಕಾರಣಗಳಿವೆ. ಒಂದು ಮೂಢನಂಬಿಕೆ, ಇನ್ನೊಂದು ಅನಂತಾನುಬಂಧಿ ಮಾನಕಷಾಯದ ತೀವ್ರ ಉದಯ. ಲೋಭ ಮಲಗಿಕೊಂಡಿದೆ, ನಿದ್ದೆಯಲ್ಲಿದೆ. ಅದು ಜಾಗೃತ ಆಗಬೇಕು ಅಂತಂದ್ರೆ ಮನಸ್ಸಿನೊಳಗೆ ಯಾವುದಾದ್ರೂ ಇಚ್ಛೆ ಆಗಬೇಕು. ಮೂಢನಂಬಿಕೆಯ ಆಧಾರದಿಂದ ಉತ್ಪನ್ನವಾಗತಕ್ಕಂಥ ಇಚ್ಛೆ, ಅದು ಅನಂತಾನುಬಂಧಿ ಲೋಭ ಕಷಾಯ. ಮೂಢನಂಬಿಕೆಯ ಆಧಾರದಿಂದ ಉತ್ಪನ್ನವಾಗತಕ್ಕಂತಹ ಲೋಭ ಅಂದ್ರೆ ಎಂಥ ಲೋಭ? ನಾನು ಅಮಾವಾಸ್ಯೆ ದಿವಸ ಇಂಥ ದೇವರಿಗೆ ಹೋದ್ನಿ ಅಂತಂದ್ರೆ ನಕ್ಕಿ ದೇವರು ನನಗೆ ಒಳ್ಳೆ ಮಾಡೇ ಮಾಡ್ತದೆ. ಆದ್ದರಿಂದ ನಾನು ಆಶೆಯಿಂದ ಹೋಗಬೇಕು, ವಿನಯದಿಂದ ಹೋಗಬೇಕು, ನಮ್ರತೆಯಿಂದ ಹೋಗಬೇಕು, ಮಾರ್ಗವ ಧರ್ಮವನ್ನು ಸ್ವೀಕಾರ ಮಾಡಿ ಹೋಗಬೇಕು. ಎಷ್ಟು ನಮ್ರತೆಯಿಂದ ನಾನು ಹೋಗ್ತೀನಲ್ಲ, ಅಷ್ಟೇ ಶೀಘ್ರ ಅದಕ್ಕೊಂದು ಫಲ ನಕ್ಕಿ ಇದೆ ಅಂತಕ್ಕಂಥ ವಿಶ್ವಾಸ ಆ ಜೀವಿಗೆ ಇರ್ತದೆ. ಅದಕ್ಕಾಗಿ ಅಮಾವಾಸ್ಯೆಯನ್ನು ಕಾಯ್ತಿರ್ತಾನೆ, ಹುಣ್ಣಿಮೆಯನ್ನು ಕಾಯ್ತಿರ್ತಾನೆ, ಶನಿವಾರವನ್ನು ಕಾಯ್ತಿರ್ತಾನೆ, ಗುರುವಾರವನ್ನು ಕಾಯ್ತಿರ್ತಾನೆ. ಯಾವಾಗ ಈ ವಾರಗಳನ್ನು ಕಾಯ್ದು ಈ ವಾರದ ದಿವಸ ನನಗೆ ಹೋಗುವುದಿದೆ ಅನ್ನತಕ್ಕಂಥದ್ದನ್ನು ನಿಶ್ಚಿತ ಮಾಡ್ತಾನೆ ಅಲ್ಲ, ಆವಾಗ ವಸ್ತುವಿನ ಬಗ್ಗೆ ಆಶೆ ಹುಟ್ಟುತ್ತೆ. ತನ್ನ ಬದುಕಿನಲ್ಲಿ ಯಾವ ವಸ್ತು ಬೇಕಾಗಿದೆ, ತನ್ನ ಬದುಕಿನಲ್ಲಿ ಯಾವ ವಸ್ತುವಿನ ಅಭಾವ ಇದೆ, ಆ ಅಭಾವದ ಪೂರ್ತಿಗಾಗಿ ವಿಚಾರ ಮಾಡ್ತಾನೆ. ನನಗೆ ಇದು ಕೊಡ್ತದೆ, ಕೊಡುವಂತಹ ಸಂಭಾವನೆ ಇಲ್ಲಿದೆ, ಈ ದೇವರಲ್ಲಿದೆ. ವಿಚಾರ ಮಾಡಿ ಮಾಡಿ ಕಾಯ್ತಿರ್ತಾನೆ. ವಸ್ತುವಿನ ಆಸೆ ಮನಸ್ಸಿನಲ್ಲಿ ಮೂಡಿ ಬಂದಾಗ ಅನಂತಾನುಬಂಧಿ ಲೋಭ ಕಷಾಯ, ಮಲಗಿರುವಂತಹ ಲೋಭ ಕಷಾಯ ನಿದ್ದೆ ಕೆಡಿಸಿಕೊಂಡು ಎದ್ದು ಬಿಡ್ತದೆ. ಆತ್ಮನಿಗೆ ಹೇಳ್ತದೆ, ನಾನು ಕೊಡಿಸ್ತೀನಿ ನಡಿ. ಎಲ್ಲಿ ನಡಿ? ಅಮಾವಾಸ್ಯೆ ದಿವಸ ನಡಿ. ಎಲ್ಲಿ ನಡಿ? ಸ್ತವನಿಧಿ ನಡಿ. ಎಲ್ಲಿ ನಡಿ? ಅಲ್ಲಿ ಏನಾಗ್ಲಿಲ್ಲ ಅಂದ್ರೆ ಅಂತ ಶನಿವಾರ ದಿವಸ ನಡಿ. ಎಲ್ಲಿ ನಡಿ? ಊರ ಹೊರಗೆ ನಡಿ. ಎಲ್ಲಾದ್ರೂ ಒಟ್ಟಿನಲ್ಲಿ ನಡಿ. ನಾನು ಕೊಡಿಸ್ತೀನಿ, ಭರವಸೆ ಇಡು, ವಿಶ್ವಾಸ ಇಡು. ಕೊಡಿಸುವ ಕಾರ್ಯ, ನಿನ್ನ ಇಚ್ಛೆಯನ್ನ ಪೂರ್ಣ ಮಾಡಿಸತಕ್ಕಂತಹ ಕಾರ್ಯ ನನ್ನದು. ಆಮೇಲೆ ಮಿಥ್ಯಾತ್ವ ಅಂತದೆ. ನೀನು ಯಾವುದನ್ನ ಪಡೆಯಲಿಕ್ಕೆ ಹೊರಟಿದೆಯಲ್ಲ, ಅದನ್ನ, ಆ ವಸ್ತುವನ್ನ ಕೊಡ್ತಕ್ಕಂಥ ಶಕ್ತಿ ಆ ದೇವದಲ್ಲಿ ಮಾತ್ರ ಇದೆ, ಮತ್ತಾರಲ್ಲಿಲ್ಲ. ಈ ವಿಶ್ವಾಸ ಬಿಡಬೇಡ, ಈ ಪರಂಪರೆಯನ್ನು ಬಿಡಬೇಡ, ಈ ನಂಬಿಕೆಯನ್ನ ಒಟ್ಟು ತೆಗೆದು ಹಾಕಬೇಡ. ಯಾರೇನು ಹೇಳಿದ್ರು ಕೇಳಬೇಡ.
ಅವರೆಲ್ಲ ಹುಚ್ಚರು. 4 ಮಂದಿ ಬಂದು ಕೂಡ್ತಾರೋ, ತಲೆ ಕೆಡಿಸ್ತಾರೋ. ಜಗತ್ತಿನಲ್ಲಿ ಎಲ್ಲರೂ ಹೆಚ್ಚಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಸೆ ಇಟ್ಟುಕೊಂಡು ದೇವರಿಗೆ ಹೋಗ್ತಾರೆ, ಬೇಡ್ಕೊಳ್ತಾರೆ, ಹರಕೆ ಮಾಡ್ತಾರೆ. ಹರಕೆ ಮಾಡಿಕೊಂಡು ಎಲ್ಲರೂ ಪಡಿತಾರೆ. ಪಡಿತಾ ಇರುವುದನ್ನ ನೀನು ಕಾಣ್ತಾ ಇರೋದು. ಜಗತ್ತಿನಲ್ಲಿ ಎಷ್ಟು ಜನರಿಗೆ ಇದನ್ನು ಮಾಡುವುದರಿಂದ ಹರಕೆ ಸಾಕಾರ ಆಗಿದೆ, ಸಾಕ್ಷಾತ್ ಆಗಿದೆ, ಹರಕೆ ಫಲ ಸಿಕ್ಕಿದೆ ಅನ್ನುವುದನ್ನು ಕಾಣ್ತಾ ಇದೆಯಲ್ಲ. ಅಲ್ಲಿ ನೋಡುವ ಆ ಕ್ಷೇತ್ರಗಳ ಮೇಲೆ ಹೋಗಿ ಎಷ್ಟು ಹಣವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರ ಮೇಲೆ ಇಷ್ಟೊಂದು ಹಣ ಗೋಳೆ ಆಗೋದು ಅಂತಂದ್ರೆ ಫುಕಟ್ಟಿದೆಯೇನು? ಕೋಟಿಗಟ್ಟಲೆ ಸುರಿತಾ ಇದ್ದಾರೆ. ಒಂದೇ ಒಂದು ರಾತ್ರಿಯಲ್ಲಿ ಒಬ್ಬ ಕೋಟಿ ಸುರಿದು ಹೋದ, ಮತ್ತೊಬ್ಬ 50 ಲಕ್ಷ ಸುರಿದು ಹೋದ. ಇಷ್ಟೆಲ್ಲ ಹಣವನ್ನು ಸುರಿತಾ ಇರತಕ್ಕಂತಹ ಜನ ಅವರು ಹುಚ್ಚರೇನು? ಅವರು ಹುಚ್ಚರೇನು? ಅವರಿಗೆ ಅದರಲ್ಲಿ ನಂಬಿಕೆ ಇದೆ, ಆದ್ದರಿಂದ ಸುರಿತಾ ಇದ್ದಾರಲ್ಲ. ಈ ತರದ ಭಾವಗಳನ್ನು ಹುಟ್ಟಿಸುವಂತಹ ಕರ್ಮ ಶಕ್ತಿ ಯಾವುದು? ದರ್ಶನ್ ಮೋಹಿನಿ ಕರ್ಮ. ನೀನು ನಂಬು, ಬಹುಮತವನ್ನು ಕಂಡಾದರೂ ನಂಬು. ಬಹುಮತ ಆಧಾರದಿಂದ ನಂಬು ಧರ್ಮವನ್ನ. ಒಂದು 4-6 ಜನ ಹೇಳಿದಾಗ ನಂಬೇಡ. ಏಕೆ? ಮತ ಕಮ್ಮಿ ಬೀಳ್ತಾವ ಅದ್ರಾಗ. ಸತ್ಯ ಮತಗಳ ಆಧಾರದಿಂದ ಪ್ರಾಪ್ತವಾಗ್ತದೋ ಅಥವಾ ವಿಚಾರವಂತಿಕೆಯಿಂದ? ಜನ ಏನ್ ಮಾಡ್ತಾ ಇದ್ದಾರೆ ಅದನ್ನು ಕಂಡು ಅದರಲ್ಲಿ ವಿಶ್ವಾಸವನ್ನು ಹೊಂದುವಂತಹ ಜೀವಿಗಳು ವಿಚಾರವಂತ ಜೀವಿಗಳಲ್ಲ. ವಿಚಾರವಂತಿಕೆಯಿಂದ ಬರುವಂತಹ ವಿಚಾರಗಳು ಅವು ನಮ್ಮನ್ನ ಅನರ್ಥದ ಮಾರ್ಗದಿಂದ ತಡೆಗಟ್ಟುತ್ತವೆ, ಸುಳ್ಳಿನ ದಾರಿಯಿಂದ ತಡೆಗಟ್ಟುತ್ತವೆ. ಇನ್ನೂ ಸಾಕಷ್ಟು ವಿಚಾರ ಮಾಡುವಂತ ಹೇಳ್ತವೆ. 2 ಕಷಾಯ, 2 ಕರ್ಮಗಳು, ಒಂದು ದರ್ಶನ್ ಮೋಹನೀಯ ಮತ್ತು ಇನ್ನೊಂದು ಚಾರಿತ್ರ ಮೋಹನೀಯ. ಈ 2 ಕರ್ಮಗಳ ಫಲ ಎಂಥದ್ದು ಅಂತಂದ್ರೆ, ಒಂದು ಆಶೆಯನ್ನು ಹುಟ್ಟಿಸುತ್ತದೆ, ಇನ್ನೊಂದು ಆ ಆಶೆಯನ್ನ ದೃಢಪಡಿಸುತ್ತದೆ. ಹೋಗು ನಕ್ಕಿ ಸಿಗ್ತದೆ, ಹೋಗು. ಒಂದು ನಕ್ಕಿ ಅಂತದೆ, ಒಂದು ನಾನು ಕೊಡಿಸ್ತೀನಿ ನಿನಗೆ ಭರವಸೆ ಇಡು ಅಂತ ಹೇಳ್ತದೆ. ಆಸೆಯನ್ನು ಹುಟ್ಟಿಸುತ್ತದೆ. ಆಸೆಯನ್ನು ಹುಟ್ಟಿಸತಕ್ಕಂತಹ ಕಷಾಯಕ್ಕೆ ಚಾರಿತ್ರ ಮೋಹಿನಿ ಅನ್ನಬೇಕು. ಮೂಢನಂಬಿಕೆಯನ್ನು ಹುಟ್ಟಿಸುವಂತಹ ಕರ್ಮಕ್ಕೆ ದರ್ಶನ್ ಮೋಹಿನಿಯ ಮಿಥ್ಯಾತ್ವ ಕರ್ಮ ಎನ್ನಬೇಕು. ಇಷ್ಟೇ ತತ್ವ. ಆಮೇಲೆ ಈ ಒಂದು ಮಧ್ಯದಲ್ಲಿ ಲೋಭ ತೀವ್ರ ಆಯಿತು ಅಂತಂದ್ರೆ, ಅಮಾವಾಸ್ಯೆ ದಿವಸ ಹೊರಡ್ತಾನೆ. ಲೋಭ ತೀವ್ರ ಆಯಿತು ಅಂತಂದ್ರೆ ಹೊರಡ್ತಾನೆ, ಲೋಭ ಮಂದಿತ್ತು ಅಂತಂದ್ರೆ ಹೊರಡಲ್ಲ. ಏನಂತ ಕೂತ್ಕೋತಾನೆ, ನೋಡಬೇಕು ನನ್ನ ಕರ್ಮ ಧರ್ಮದಿಂದ ಏನಾಗೋದಿದೆಯಾ ಅದೇ ಆಗ್ತದೆ. ಒಮ್ಮೆ ಹೀಗಾಗ್ತಾನೆ ಅಂತಾನೆ. ಅದನ್ನೇ ಯಾವಾಗಲೂ ಅಂತ ಇದ್ರೆ ಬಹಳ ಒಳ್ಳೆಯದು. ಆದ್ರೆ ಯಾವಾಗಾದ್ರೂ ಒಮ್ಮೆ ಹೀಗೂ ಅಂತಾನೆ. ಅಜ್ಞಾನಿ ಜೀವ. ನನ್ನ ಕರ್ಮ ಧರ್ಮದ ಸಂಯೋಗದಿಂದ ಒಳ್ಳೇದಾಯ್ತು ಅಂತಂದ್ರೆ ಆಯ್ತು, ಯಾವುದೇ ಭಗವಾನ್ ನನಗೆ ಒಳ್ಳೇದು ಮಾಡ್ತಾನೆ ಅಂತಂದ್ರೆ ಮಾಡ್ತಾನೆ, ಇಲ್ಲ ಅಂತಂದ್ರೆ ಇಲ್ಲಿನ್ನೇನ್ ಮಾಡೋದು, ನನ್ನ ಭಾಗ್ಯ ನನ್ನ ಸಂಗಡ, ನನ್ನ ದುರ್ಭಾಗ್ಯ ನನ್ನ ಸಂಗಡ, ಈ ತರ ಅಂತಾನೆ. ಇದು ಮಂದಕಷಾಯ. ಮಂದಕಷಾಯದ ಪ್ರಭಾವದಿಂದ ತಾನು ಸೆಲ್ಫ್ ಡಿಪೆಂಡ್ ಆಗ್ತಾನೆ ಕೆಲವೊಮ್ಮೆ. ಆದರೂ ಸಮ್ಯಕ್ ದೃಷ್ಟಿ ಆಗಿರೋಲ್ಲ, ಅದರ ನಂಬಿಕೆ ಹೋಗಿಲ್ಲ. ಹರಕೆ ಮಾಡಿ 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 ಕಟ್ಟಾಳಿಸಿದ ನಂತರ ಹೇಳ್ತಾ ಇದ್ದಾನಷ್ಟೇ. ಆ ಕಂಟಾಳಿಕೆ ಬಂದಾಗ ಮಂದಕಷಾಯ,
ಆಗಿಬಿಡ್ತದೆ. ಅನಂತಾನುಬಂಧಿ ತನ್ನ ಅವಸ್ಥೆಯನ್ನ ಮಂದ ರೂಪದಲ್ಲಿ ಹೊಂದಿರ್ತದೆ. ಆ ಸಮಯದಲ್ಲಿ ಇದ್ದಿರ್ತಕ್ಕಂತಹ ವಿಚಾರಗಳು ಎಂಥವು ಅಂತಂದ್ರೆ, ನನ್ನ ಭಾಗ್ಯ ನನ್ನ ಸಂಗಡಿದೆ, ಇದಕ್ಕೆ ಏನ್ ಮಾಡಕ್ಕಾಗಲ್ಲ, ದೇವರು ಯಾವಾಗ ಚಲೋ ಮಾಡೋದು ಅವಾಗ ಮಾಡೋದು, ನಾನು ಒತ್ತಾಯ ಮಾಡಕ್ಕಾಗಲ್ಲ ದೇವರುಗಳಿಗೆಲ್ಲ. ಈ ತರ ವಿಚಾರ ಮಾಡ್ತಾನೆ. ಇನ್ನೊಮ್ಮೆ ಇಲ್ಲ, ಹೋಗಬೇಕು, ನಕ್ಕಿ ಸಿಗ್ತದೆ, ನಕ್ಕಿ ಕೊಡ್ತಾನೆ ಅನ್ನುವಂಥ ವಿಚಾರಗಳನ್ನ, ತೀವ್ರ ವಿಚಾರಗಳನ್ನು ಇಟ್ಟುಕೊಂಡು ಹೋಗಿರ್ತಾನೆ. ಇದು ಅನಂತಾನುಬಂಧಿ ಕಷಾಯದ ತೀವ್ರ ಲೋಭದ ಉದಯ. ಆಮೇಲೆ ಅಲ್ಲಿ ಹೋದಾಗ ಹರಕೆ ಮಾಡ್ತಾ ಇದ್ದಾನೆ. ತನ್ನ ಮಿತ್ರನಿಗೆ ಭೇಟಿಯಾದ, ಮಿತ್ರ ಸಿಕ್ಕ, ಅವನು ಸಮ್ಯಕ್ ದೃಷ್ಟಿ, ಇವನು ಮಿಥ್ಯಾ ದೃಷ್ಟಿ. ಅವನೇನು ಹೇಳಿದ ಅಂತಂದ್ರೆ, ಯಾಕೋ ಮರ ಇಷ್ಟೆಲ್ಲ ಖರ್ಚು ಮಾಡ್ತಿ, ಯಾಕೆ ನೀನು ಇಷ್ಟೆಲ್ಲ ಇದು ಮಾಡ್ತಿ ಅಂತ ಹೇಳಿದ್ರೆ ತಲೆಯೊಳಗೆ ಬರೋಲ್ಲ. ಯಾಕೆ? ಅನಂತಾನುಬಂಧಿ ಕಷಾಯ ಲೋಭದ ಉದಯ ತೀವ್ರದಲ್ಲಿದೆ. ಇನ್ನು ಆ ಲೋಭದ ಉದಯ ಅಂತರ್ಮುಹೂರ್ತ ಕಾಲದವರೆಗೆ ತೀವ್ರ ಗತಿಯಲ್ಲಿ ಫಲವನ್ನು ಕೊಟ್ಟಿತು. ತನ್ನ ತೀವ್ರತೆಯಿಂದ ಫಲವನ್ನು ಕೊಟ್ಟು ಹೊರಟು ಹೋಯಿತು. ಆದರೆ ಮತ್ತೊಬ್ಬ ನಿಮಿತ್ತ ಸಿಕ್ಕಲ್ಲ, ನಿಮಿತ್ತ ಆಗಿ ಬಂದ. ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇದನ್ನೆಲ್ಲ ಬಿಟ್ಟು ಬಿಡು, ನಿನ್ನ ಪಾಪ ನಿನ್ನ ಪುಣ್ಯ ನಿನ್ನ ಸಂಗಡಿದೆ, ಎಲ್ಲ ನಿನ್ನ ಪಾಪ ಪುಣ್ಯದ ಅನುಸಾರವಾಗಿ ಸಂಸಾರ ನಡೆದಿದೆ, ಇದನ್ನೆಲ್ಲ ಮರೆತು ಬಿಡು ಅಂತ ಹೇಳಿದಾಗ ಪರ್ಸೆಂಟೇಜ್ ನೆನಪು ಬರ್ತದೆ. ಎಷ್ಟು ಜನ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ನೀನು ಹೇಳುವ ಅನುಸಾರವಾಗಿ ಎಷ್ಟು ಜನ ಈ ವಿಷಯಗಳನ್ನು ಹಿಡ್ಕೊಂಡು ನಡೆದಿದ್ದಾರೆ. ಕಂಪೇರ್ ಮಾಡ್ತಾನೆ. ಕಂಪೇರ್ ಮಾಡಿದಾಗ ಅವನಿಗೇನು ಅನಿಸ್ತದೆ ಅಂತಂದ್ರೆ, ಈತ ಹೇಳ್ತಾ ಇದ್ದಾನಷ್ಟೇ, ಆದರೆ ಗ್ಯಾರಂಟಿ ಕೊಡ್ತಾನೆ ಅವನು. ಹೇಳ್ತಾ ಇರೋದಷ್ಟೇ, ಏನ್ ಗ್ಯಾರಂಟಿ ಕೊಡ್ತಾನೇನು? ಗ್ಯಾರಂಟಿ ಅಂತೂ ಕೊಡಲಿ ಅವನು. ನಿನ್ನ ಕರ್ಮ ನಿನ್ನ ಸಂಗಾಟ, ನಿನ್ನ ಪುಣ್ಯ ನಿನ್ನ, ಇಷ್ಟೇ ಹೇಳ್ತಾನೆ, ಗ್ಯಾರಂಟಿ ಕೊಡೋಲ್ಲ. ಆದ್ರೆ ಇಷ್ಟು ಜನಗಳಿಗೆಲ್ಲ ಗ್ಯಾರಂಟಿ ಇದೆ ಅಂತ ಹೋಗ್ತಾ ಇದ್ದಾರಲ್ಲ, ಇದು ಕಣ್ಣಿಗೆ ಕಾಣ್ತಾ ಇಲ್ಲ ಇವನಿಗೆ. ಈ ತರದ ವಿಚಾರಗಳು ಬರ್ತವೆ. ಆಮೇಲೆ ಹೆಚ್ಚೇನು ತಿಳುವಳಿಕೆ ಕೊಡ್ಲಿಕ್ಕೆ ಹೋದ್ರೆ ಹೇಳ್ಬಿಡ್ತಾನೆ, ನೀನು ಹೆಚ್ಚು ಜ್ಞಾನಿ ಏನಾಗಬೇಡ, ಈಗ ಒಂದೆರಡು ಶಾಸ್ತ್ರ ಓದಿ ಬಂದಿದಿ, ಒಂದೆರಡು ಶಾಸ್ತ್ರ ಓದಿ ಬಂದಿರೋದು, ಈಗ ನನಗೆ ತಿಳುವಳಿಕೆ ಜ್ಞಾನವನ್ನು ಕೊಡ್ತಾ ಇರೋದು, ಇದೇನು ನನಗೆ ಆಗುವಂಥದ್ದಲ್ಲ, ನನಗಿರತಕ್ಕಂಥದ್ದು ಅದೇ ವಿಶ್ವಾಸ. ಇನ್ನು ಹೆಚ್ಚು ಹೇಳಿದ್ರು ಕೂಡ ನಾನು ಬಿಡೋದು ನೋಡಿ, ಏನ್ ಮಾಡ್ತಿ ಮಾಡ್ನಿ, ಇಷ್ಟು ಹೇಳಿ ಮುಗಿಸಿದಂತಂದ್ರೆ ಮುಗೀತಲ್ಲ. ಇದು ಯಾವ ಕಷಾಯ? ಅನಂತಾನುಬಂಧಿ ಲೋಭ ಕಷಾಯ ಮೊದಲಿತ್ತು, ಭೇಟಿಯಾದ ಮಾನ ಕಷಾಯ ಉದಯದಲ್ಲಿ ಬಂತು, ವಾರ್ನಿಂಗ್ ಮಾಡಿಬಿಟ್ಟ, ನಾನು ನಿನ್ನ ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಇದರಲ್ಲಿ ವಿಶ್ವಾಸ ಇದೆ, ನಾನು ಅದನ್ನೇ ಮಾಡ್ತೇನೆ ಅಂತ ಹೇಳಿಬಿಟ್ಟ. ಇದು ಮಾನ ಕಷಾಯ ಆಯಿತು. ಈ ಮಾನ ಕಷಾಯವನ್ನು ಮಂದು ಮಾಡ್ಕೋಬೇಕು. ಲೋಭವನ್ನು ಕೂಡ ಮೊದಲು ಮಂದು ಮಾಡಿಕೊಳ್ಳಬೇಕು, ಕ್ರೋಧವನ್ನು ಕೂಡ ಮೊದಲು ಮಂದು ಮಾಡಿಕೊಳ್ಳಬೇಕು. ಮಾಯಾಚಾರ್ಯನು ತೀವ್ರತ್ತಂತಂದ್ರೆ ನಡಿಲ್ಲ, ಮಾಯಾಚಾರ್ಯನು ಬಂದ್ಬಿಡ್ತದೆ ಕೆಲವೊಮ್ಮೆ. ಯಾಕೆಂತಂದ್ರೆ ಮಿತ್ರನ ಮಾತನ್ನ ಮೀರಬಾರದು ಅನ್ನುವಂಥ ಬುದ್ಧಿಯಿಂದ ಆಯ್ತು ಮುಂದಿನ ಅಮಾವಾಸ್ಯಕ್ಕೆ ನಾನೇನು ಹೋಗಲ್ಲ ಅಂತ ಹೇಳಿ ಅಂದ. ಆಯ್ತಾಯ್ತು ನೋಡೋಂತವ, ನೀನು ಹೇಳೋದು ಖರೇನ, ಆಯ್ತಾಯ್ತು ಅಂತ ಹೇಳಿ ಅಂದ್ಬಿಟ್ಟು ಮನೆಗೆ ಬಂದ. ಆಮೇಲೆ ಮುಂದಿನ ಅಮಾವಾಸ್ಯೆ ಹೋಗೋ ದಿನ ಬಂತಲ್ಲ, ಹೋಗೋ ದಿನ ಬಂತು. ಬಂದ ತಕ್ಷಣ ಅದೇ ದಿವಸ ಆ ಮಿತ್ರ ಮತ್ ಮನೆಗೆ ಬಂದ್ಬಿಟ್ಟ. ಏನಪ್ಪ ಹಿಂದೇನು ಹೋಗಿಲ್ಲಲ್ಲ? ಇಲ್ಲ ಇವತ್ತೇನು ಹೋಗಲ್ಲ, ನೋಡ್ಬೇಕು. ಹೋಗಲ್ಲ
ಆಮೇಲೆ ಮಿತ್ರ ಹೇಳುವಷ್ಟೇ ಹೇಳಿ ಹೋದ, ಈತ ಗಾಡಿಯಲ್ಲಿ ಕೂತ್ಕೊಂಡು ಹೋಗಿಬಿಟ್ಟ. ಇದು ಯಾವ ಕಷಾಯ? ಇದು ಅನಂತಾನುಬಂಧಿ ಮಾಯಾ ಕಷಾಯ ಆಯಿತು. ಅನಂತಾನುಬಂಧಿ ಮಾಯಾ ಕಷಾಯ ತೀವ್ರದಲ್ಲಿತ್ತು ಅಂತಂದ್ರೆ ಮಿತ್ರನ ಮಾತನ್ನ ಒಪ್ಪಲ್ಲ, ಮಿತ್ರನ ಮಾತಿಗೆ ಬೆಲೆ ಕೊಡಲ್ಲ. ಸಮ್ಯಕ್ತ್ವದ ಘಾತ ಅನಂತಾನುಬಂಧಿ ಕಷಾಯಗಳಿಂದ ಹೇಗೆ ಆಗ್ತದೆ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಮಿಥ್ಯಾತ್ವದ ಉದಯದಿಂದ ಸಮ್ಯಕ್ತ್ವದ ಘಾತ ಹೇಗೆ ಆಗ್ತದೆ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಸಮ್ಯಕ್ತ್ವ ಇಲ್ಲದೆ ದಶಧರ್ಮಗಳನ್ನು ನಾವು ಹುಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯನೂ ಇಲ್ಲ. ಮೊದಲು ಸಮ್ಯಕ್ತ್ವ ಬೇಕು. ಆ ಯಾವ ಕಷಾಯಗಳು ಸಂಯಮದ ಘಾತಕವೋ ಅವು ಎರಡಿವೆ. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯ ಮತ್ತು ಪ್ರತ್ಯಾಖ್ಯಾನಾವರ್ಣಿ ಕಷಾಯ. ಇವು ಚಾರಿತ್ರದ ಘಾತಕಗಳು. ಆದರೆ ಸಮ್ಯಕ್ತ್ವದ ಘಾತಕ ಕಷಾಯಗಳು 4 ಇವೆ. ಅನಂತಾನುಬಂಧಿ ಕ್ರೋಧ, ಮಾನ, ಮಾಯಾ, ಲೋಭ. ಒಂದೇ ಕಷಾಯ ಸಮ್ಯಕ್ತ್ವದ ಘಾತಕ ಇದೆ. ಸಮ್ಯಕ್ತ್ವ ಎಲ್ಲಾ ಧರ್ಮಗಳಲ್ಲಿ ಮೂಲ ಧರ್ಮ. ದಂಸನ ಮೂಲೋ ಧಮ್ಮೋ, ದಂಸನ ಮೂಲೋ ಧಮ್ಮೋ. ಧರ್ಮದ ಮೂಲ ಸಮ್ಯಕ್ತ್ವ ಇದೆ. ಮೂಲ ಅಂದರೆ ಏನು? ಮೂಲ ಅಂದರೆ ಬೇರು. ತಂಬಾಕು ಗಿಡ, ತಂಬಾಕು ಗಿಡದ ಮೂಲ ಯಾವುದು? ತಂಬಾಕು ಗಿಡದ ಮೂಲ ಯಾವುದು? ಬೇರು. ಆ ಗಿಡದ ಎಲೆಗಳು, ಹೂಗಳು, ಶಾಖೆಗಳು ಇವೆಲ್ಲ ಮೇಲೆ ವೃದ್ಧಿಯನ್ನ ಹೊಂದಬೇಕು ಅಂತಂದ್ರೆ ಬೇರು ಹೇಗಿರಬೇಕು? ಬೇರು ಗಟ್ಟಿಬೇಕು. ಆ ಬೇರಿನಲ್ಲಿ ಡೊಣ್ಣೆ ಹುಳ ಒಂದು ಹತ್ತುಕೊಂಡಿತ್ತಂತಂದ್ರೆ, ತಂಬಾಕಿನ ಬೇರಿನಲ್ಲಿ ಡೊಣ್ಣೆ ಹುಳ ಹತ್ತುಕೊಂಡಿತ್ತು ಅಂತಂದ್ರೆ ಗಿಡ ತಾಳಲ್ಲ. ಹೇಗೆ ತಂಬಾಕದ ಬೇರಿಗೆ ದಪ್ಪಾಗಿರ್ತಕ್ಕಂತಹ ಬೇರುಗಳು ಆ ಗಿಡದ ರಕ್ಷಣೆಗೆ ಮುಖ್ಯ ಕಾರಣ ಆಗಿರ್ತವೆ. ಅದರಲ್ಲಿ 4 ಬೇರುಗಳಿರಬಹುದು, 8 ಇರಬಹುದು, 2 ಇರಬಹುದು. ಅದಕ್ಕೇನು ನೇಮ್ ಇಲ್ಲ. 4 ಇವೆ ಅಂತ ಇಟ್ಕೊಳ್ಳಿ. 4 ಇವೆ. 4ರಿಂದ ಆಹಾರ ಸಾಮಗ್ರಿ ಸಂಪೂರ್ಣ ಗಿಡಕ್ಕೆ ಸಿಗ್ತಾ ಇದೆ. ಆಮೇಲೆ ಆ 4 ಬೇರುಗಳಿಗೆ 4 ಡೊಣ್ಣೆ ಹುಳ, ಒಂದೊಂದಕ್ಕೆ ಒಂದೊಂದು ಡೊಣ್ಣೆ ಹುಳ ಆಯಿತು ಅಂತಂದ್ರೆ ಒಂದು ಹುಳ ಆಯ್ತಂತಂದ್ರೆ ಉಳಿಬಹುದು, 2 ಹತ್ತಿರನೂ ಉಳಿಬಹುದು. ಆದರೂ ಶಕ್ತಿಯಿಂದ ಬೆಳವಣಿಗೆ ಆಗುಲ್ಲ. 4 ಬೇರುಗಳಿಗೆ 4 ಹುಳ ಹತ್ತಿತ್ತು ಮತ್ತು ಮಧ್ಯದ ಒಂದು ಮುಖ್ಯ ಬೇರ ಸೆಂಟರ್ಕಿರ್ತದೆ ನೋಡಿ, ಅದು ಮಿಥ್ಯಾತ್ವ. ಅಲ್ಲೊಂದು ಡೊಣ್ಣೆ ಹುಳ ಆಯಿತು ಅಂತಂದ್ರೆ ಮುಗೀತಲ್ಲ, ಪಾಲ ಹಚ್ಕೊಂಡು 4 ಹುಳುಗಳು 5 ಹುಳುಗಳು ಪಾಲ ಹಚ್ಕೊಂಡು ಬಿಟ್ಟು ಅಂತಂದ್ರೆ ಒಂದೊಂದು ಬೇರಿಗೆ ಒಂದೊಂದು ಆಗಿ ಆಮೇಲೆ ಆ ತಂಬಾಕದ ಗಿಡ ಬೆಳಿಬಹುದೇನು? ಕಷ್ಟ. ಪಕ್ಕದಲ್ಲಿ ಬಂಬಾಕು ಬೆಳೀತಾ ಇದ್ರೆ ಅದನ್ನು ತಿನ್ನಲ್ಲ ಹುಳುಗಳು. ಬಂಬಾಕು ತಿಂತಾವ ಯಾವಾಗ? ಇಲ್ಲ. ನೋಡ್ರಿ ಅವ ಎಷ್ಟು ಹುಷಾರಿದವು ಅಂತಂದ್ರೆ ಬಂಬಾಕು ತಿನ್ನಲ್ಲ, ತಂಬಾಕು ತಿಂತಾವು. ಹಾಗೆ ಆಗಿದೆ. ಅನಾದಿ ಕಾಲದಿಂದ ನಮ್ಮ ಆತ್ಮನಲ್ಲಿ ಈ 5 ಹುಳಗಳು
ನಮ್ಮ ಸಮ್ಯಕ್ತ್ವದ ಬೇರವನ್ನ ತಿಂದು ನಾಶ ಮಾಡ್ತಾ ಇವೆ. ಸಮ್ಯಕ್ತ್ವ ಅಂತಕ್ಕಂಥದ್ದು ತಂಬಾಕದ ಗಿಡ. ಆ ತಂಬಾಕದ ಗಿಡಕ್ಕೆ 5 ಹುಳುಗಳಿವೆ. ಆ ಬೇರಿಗೆ 5 ಹುಳುಗಳಿವೆ ಮೂಲದಲ್ಲಿ. ಸಮ್ಯಕ್ತ್ವ ಅಂದರೆ ಮೂಲ, ಜ್ಞಾನ ಅಂದರೆ ಶಾಖೆ, ಚಾರಿತ್ರ ಅಂದರೆ ತಪ್ಪಲುಗಳು, ಎಲೆಗಳು. ಚಾರಿತ್ರಂ ಖಲು ಧಮ್ಮೋ, ಚಾರಿತ್ರವೇ ನಿಜವಾದ ಧರ್ಮ. ಆದರೆ ಆ ಚಾರಿತ್ರ ನಿಜವಾದ ಧರ್ಮ ಅನ್ನಿಸಿಕೊಳ್ಳಿಕ್ಕೆ ಸಮ್ಯಕ್ತ್ವದಿಂದ ರಹಿತವಾಗಿತ್ತು ಅಂತಂದ್ರೆ ನಿಜವಾದ ಚಾರಿತ್ರ ಏನು ಅಲ್ಲ, ಅದು ಮಿಥ್ಯಾಚಾರಿತ್ರ. ಸಮ್ಯಕ್ತ್ವದಿಂದ ರಹಿತವಾಗಿರತಕ್ಕಂಥ ಚಾರಿತ್ರ ಮಿಥ್ಯಾಚಾರಿತ್ರ. ಚಾರಿತ್ರಂ ಖಲು ಧಮ್ಮೋ, ಚಾರಿತ್ರವೇ ನಿಜವಾದ ಧರ್ಮ. ನಾವು ಬೇರುಗಳನ್ನು ಮಾರ್ತೀವೋ ಅಥವಾ ಎಲೆಯನ್ನು ಮಾರ್ತೀವೋ? ನಮಗೆ ರೊಕ್ಕ ಬರೋದಿದೆ ಯಾವುದರಿಂದ? ಅದಕ್ಕಾಗಿ ಏನಂದ್ರು, ಯಾವ ಫಲ ಸಿಗೋದಿದೆಯಲ್ಲ ಆತ್ಮನಿಗೆ ಅದು ಚಾರಿತ್ರದಿಂದ ಮಾತ್ರ ಸಿಗೋದಿದೆ. ಕೇವಲ ಜ್ಞಾನದ ಉತ್ಪತ್ತಿ ಸಂಯಮದಿಂದಿದೆಯೋ ಅಥವಾ ಸಮ್ಯಕ್ತ್ವದಿಂದ? ಸಂಯಮದಿಂದಿದೆಯೋ ಅಥವಾ ಜ್ಞಾನದಿಂದ? ಸಂಯಮದಿಂದ. ಸಕಲ ಕರ್ಮಗಳ ನಿರ್ಜರೆಯಾಗಲಿಕ್ಕೆ ಮುಖ್ಯವಾಗಿ ಅದರಲ್ಲಿ ಸಂಯಮ ಕಾರಣ ಇದೆಯೋ ಅಥವಾ ಸಮ್ಯಕ್ತ್ವ? ಸಂಯಮ ಕಾರಣ ಇದೆ. ಆದರೆ ಆ ಸಂಯಮಕ್ಕೆ ಸಮ್ಯಕ್ತ್ವದ ಬೇರು ಬೇಕು ಅಥವಾ ಬೇಡ? ಆ ಚಾರಿತ್ರಕ್ಕೆ ಜ್ಞಾನದ ಶಾಖೆ ಮಧ್ಯದ್ದು ಬೇಕು ಅಥವಾ ಬೇಡ? ಬೇಕು. ಬೇರೂ ಬೇಕು, ಶಾಖೆಯೂ ಬೇಕು, ಎಲೆಯೂ ಬೇಕು. ನಮ್ಮ ಇನ್ಕಮ್ ಯಾವುದರಿಂದಿದೆ? ಎಲೆಯಿಂದಿದೆ. ಚಾರಿತ್ರಂ ಖಲು ಧಮ್ಮೋ, ದಂಸನ್ ಮೂಲೋ ಧಮ್ಮೋ. ಇವು 2 ವಾಕ್ಯಗಳನ್ನು ಚಿಂತನೆ ಮಾಡಲಿಕ್ಕೆ ಇಟ್ಕೊಳ್ಳಿ. ಮತ್ತು ತಂಬಾಕು ಗಿಡದ ಉದಾಹರಣೆಯನ್ನು ಕಟ್ಟಿಕೊಳ್ಳಿ, ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅದನ್ನೊಂದು ಕಟ್ಟಿಕೊಂಡು ಚಿಂತನೆ ಮಾಡಿ. ಚಾರಿತ್ರಂ ಖಲು ಧಮ್ಮೋ ಅಂತಂದ್ರೆ ಯಾವುದರಿಂದ ಇನ್ಕಮ್ ಇದೆಯೋ ಅದು ಚಾರಿತ್ರ, ಯಾವುದರಿಂದ ಕೇವಲ ಜ್ಞಾನ ಇದೆಯೋ ಅದು ಚಾರಿತ್ರ, ಯಾವುದರಿಂದ ಮೋಕ್ಷ ಇದೆಯೋ ಅದು ಚಾರಿತ್ರ. ಆದರೆ ಆ ಚಾರಿತ್ರದ ಉತ್ಪತ್ತಿಗಾಗಿ, ಸಂರಕ್ಷಣೆಗಾಗಿ, ಅಭಿವೃದ್ಧಿಗಾಗಿ ಮೂಲದಲ್ಲಿ ಏನ್ ಬೇಕು? 2 ಬೇಕು. ಒಂದು ಶಾಖೆ, ತಳದಲ್ಲಿ ಬೇರುಗಳು. ಆ ತಂಬಾಕು ಗಿಡದ ಬೇರುಗಳನ್ನೆಲ್ಲ ಅನಾದಿ ಕಾಲದಿಂದ ತಿಂದು ಹಾಕ್ತಾ ಇವೆ. ಎಷ್ಟು ಪ್ರಕೃತಿಗಳು? 5 ಪ್ರಕೃತಿಗಳು, 4 ಅನಂತಾನುಬಂಧಿ ಮತ್ತು 1 ಮಿಥ್ಯಾತ್ವ. ಉದಾಹರಣೆ ಬಹಳ ಚೆನ್ನಾಗಿದೆ. ದಂಸನ್ ಮೂಲೋ ಧಮ್ಮೋ ಅಂದ್ರೆ ಏನು ಮತ್ತು ಚಾರಿತ್ರಂ ಖಲು ಧಮ್ಮೋ ಅಂದ್ರೆ ಏನು? ಇದಕ್ಕೆ ಸರಿಯಾದ ಉದಾಹರಣೆ ಇದೆ. ತಂಬಾಕು ಗಿಡ. ಮೋಕ್ಷ ಯಾವುದರಿಂದ ಇದೆ ಅಂತಂದ್ರೆ ಚಾರಿತ್ರದಿಂದ ಇದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು, ಜ್ಞಾನವೂ ಪ್ರಾಪ್ತ ಆಯಿತು. ಮುನಿ ವ್ರತಗಳನ್ನು ಧರಿಸಿ ಚಾರಿತ್ರವನ್ನೂ ಕೂಡ ಸ್ವೀಕಾರ ಮಾಡಿದ್ದಾಯಿತು. ಕೇವಲ ಜ್ಞಾನವೂ ಕೂಡ ಪ್ರಾಪ್ತ ಆಯಿತು. ಅಲ್ಲಿಯೂ ಕೂಡ ಚಾರಿತ್ರ ಇದೆ, ಜ್ಞಾನ ಇದೆ, ಸಮ್ಯಕ್ ದರ್ಶನ ಇದೆ. ಜ್ಞಾನದಲ್ಲಿ ಕ್ಷಾಯಿಕ ಜ್ಞಾನ, ಕೇವಲ ಜ್ಞಾನ ಇದೆ. ಸಮ್ಯಕ್ತ್ವದಲ್ಲಿ ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವ ಇದೆ. ಚಾರಿತ್ರದಲ್ಲಿ ಚಾರಿತ್ರ, ಯಥಾಖ್ಯಾತ ಚಾರಿತ್ರ ಇದೆ, ಕ್ಷಾಯಿಕ ಚಾರಿತ್ರ ಇದೆ.
ಆದರೂ ಕೂಡ 13ನೇ ಗುಣಸ್ಥಾನದಲ್ಲಿ ಕೇವಲ ಜ್ಞಾನ ಇದ್ರೂ, ಕ್ಷಾಯಿಕ ಸಮ್ಯಕ್ತ್ವ ಇದ್ರೂ, ಇವು ಎರಡೂ ರತ್ನಗಳು ಪೂರ್ಣವಾಗಿದ್ದರೂ ಕೂಡ ಮೋಕ್ಷ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. 13ನೇ ಗುಣಸ್ಥಾನದಲ್ಲಿ ಮೋಕ್ಷ ಅರಿಹಂತ ಭಗವಂತರಿಗೆ ಯಾಕೆ ಆಗ್ತಾ ಇಲ್ಲ? ಏನು ಕಡಿಮೆ ಇದೆ? ಯೋಗ ಇದೆ, ಸಯೋಗ್ಯವಲಿ ಇದ್ದಾರೆ. ಆ ಯೋಗ ಯಾವುದಕ್ಕೆ ಕಾರಣ? ಯೋಗ ಆಶ್ರವಕ್ಕೆ ಕಾರಣ. ಕರ್ಮಗಳ ಆಶ್ರವ ಯೋಗದ ಕಾರಣದಿಂದ ಇನ್ನೂ ಇದೆ. ಆ ಆಶ್ರವವನ್ನ ನಿಲ್ಲಿಸಬೇಕು ಅಥವಾ ಹಾಗೆ ಇಟ್ಟುಕೊಳ್ಬೇಕು? ಹಾಗಾದ್ರೆ ಆಶ್ರವ ನಿಂತು ಹೋಗಬೇಕು ಅಂತಂದ್ರೆ ಯೋಗವನ್ನ ಏನ್ ಮಾಡಬೇಕು? ಯೋಗವನ್ನೇ ನಿಲ್ಲಿಸಬೇಕು. ಯೋಗದ ಪ್ರವೃತ್ತಿಯನ್ನ ತಡೆಗಟ್ಟಬೇಕು. ಯೋಗ ನಿರೋಧ ಮಾಡಿಕೊಳ್ಬೇಕು. ಯೋಗ ನಿರೋಧ ಆಯಿತು ಅಂತಂದ್ರೆ 14ನೇ ಗುಣಸ್ಥಾನಕ್ಕೆ ಬರ್ತಾನೆ. ಯೋಗ ನಿರೋಧ ಮಾಡಿಕೊಳ್ಳತಕ್ಕಂತಹ ಯಾವ ಒಂದು ಕಾರ್ಯ ಇದೆ, ಇದು ಚಾರಿತ್ರಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯ ಅಥವಾ ದರ್ಶನ ಅಥವಾ ಜ್ಞಾನವನ್ನ ಪೂರ್ಣ ಮಾಡಿಕೊಳ್ಳತಕ್ಕಂತಹ ಕಾರ್ಯ? ಅಂದ್ರೆ ಏನು? 13ನೇ ಗುಣಸ್ಥಾನದಲ್ಲಿ ಚಾರಿತ್ರ ಇನ್ನೂ ಪೂರ್ತಿ ಆಗಿಲ್ಲ. ಚಾರಿತ್ರದ ಪೂರ್ಣತೆ ಇಲ್ಲ. ಅಲ್ಲಿ ಇನ್ನೂ ಶೀಲವ್ರತಗಳಲ್ಲಿ ಏನಾದರೂ ಕಮ್ಮಿ ಇದೆ. ಏನು ಕಮ್ಮಿ ಇದೆ? 18,000 ಶೀಲಗಳ ಪೂರ್ಣತೆ ಆಗಬೇಕು. ಅದು ಇನ್ನೂ ಆಗಿಲ್ಲ. ಆ ಶೀಲದಲ್ಲಿ ಏನು ಕಮ್ಮಿ ಇದೆ? ಅರ್ಹಂತರಲ್ಲೂ ಶೀಲಿಲ್ಲ, ಕುಶೀಲಿದೆ. ಆ ಕುಶೀಲ ಏನು? ಯಾವುದು? ಯೋಗ. ಮನ ವಚನ ಕಾಯಗಳ ಪ್ರವೃತ್ತಿಗೆ ಯೋಗ ಎನ್ನುತ್ತಾರೆ. ವಚನ ಪ್ರವೃತ್ತಿ ಇದೆ. ವಚನ ಪ್ರವೃತ್ತಿಯಿಂದ ಜಗತ್ತಿನ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ದಿವ್ಯ ಧ್ವನಿ, ಯೋಗ ಪ್ರವೃತ್ತಿ, ವಾಚನಿಕ ಪ್ರವೃತ್ತಿ, ವಚನ ಪ್ರವೃತ್ತಿ ಮತ್ತು ಕಾಯ ಪ್ರವೃತ್ತಿ ಇದೆ. ಮನ ಪ್ರವೃತ್ತಿ, ದ್ರವ್ಯ ಮನಸ್ಸಿನ ಪ್ರವೃತ್ತಿ ಇದೆ. ಭಾವ ಮನ ಅಲ್ಲಿಲ್ಲ. ಮನ ವಚನ ಕಾಯಗಳ ಪ್ರವೃತ್ತಿಗೆ ಯೋಗ ಎನ್ನುತ್ತಾರೆ. ಈ ಯೋಗ ಅಲ್ಲಿ ಇದೆ. ಆದ್ದರಿಂದ ಕರ್ಮಗಳ ಆಶ್ರವ ಇನ್ನೂ ನಿಂತಿಲ್ಲ. ಇನ್ನೂ ಒಂದು ಕರ್ಮ ಬರ್ತಾ ಇದೆ. ಯೋಗದ ನಿಮಿತ್ತದಿಂದ ಒಂದು ಕರ್ಮ ಕಟ್ತಾ ಇದೆ, ಬರ್ತಾ ಇದೆ. ಯಾವುದು? ಸಾತಾವೇದನಿ ಕರ್ಮ, ಪುಣ್ಯ ಕರ್ಮ, ಪಾಪ ಕರ್ಮಗಳನ್ನೆಲ್ಲ ತಡೆಗಟ್ಟಿದ್ದಾರೆ. ಮತ್ತು ಯೋಗ ಅದು ಪ್ರಶಸ್ತವಾಗಿರುವುದರಿಂದ ಒಂದು ಸಾತಾವೇದನಿ ಕರ್ಮದ ಆಶ್ರವ ಇದೆ. ಆ ಕರ್ಮ ಬರ್ತಾ ಇರುವುದರಿಂದ ಇನ್ನೂ ಶೀಲಗಳಲ್ಲಿ ಪೂರ್ಣತೆ ಇಲ್ಲ. 18,000 ಶೀಲಗಳಲ್ಲಿ ಇನ್ನೂ ಕಡಿಮೆ ಶೀಲಗಳಿವೆ. ಅವುಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ಚಾರಿತ್ರಂ ಖಲು ಧಮ್ಮೋ, ಚಾರಿತ್ರವೇ ನಿಜವಾದ ಧರ್ಮ. ಅದರಿಂದಲೇ ಸಾಕ್ಷಾತ್ ಮೋಕ್ಷದ ದರ್ಶನ, ಮೋಕ್ಷದ ಪ್ರಾಪ್ತಿ ಚಾರಿತ್ರದಿಂದಿದೆ. ಆದರೆ ಅರಿಹಂತ ಭಗವಂತರು ಯಥಾಖ್ಯಾತ ಚಾರಿತ್ರವನ್ನು ಹೊಂದಿದ್ರೂ ಕೂಡ, ಯಥಾಖ್ಯಾತ ಚಾರಿತ್ರವನ್ನು, ಇಷ್ಟೊಂದು ವಿಶಿಷ್ಟ ಚಾರಿತ್ರವನ್ನು ಹೊಂದಿದ್ರೂ ಕೂಡ ಮೋಕ್ಷ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಆ ಯಥಾಖ್ಯಾತ ಚಾರಿತ್ರ ಇನ್ನೂ ಕಡಿಮೆ ಇದೆ. ಪೂರ್ಣತೆ ಅದರಲ್ಲಿ ಇಲ್ಲವೇ ಇಲ್ಲ. ಅದು ಪೂರ್ಣವಾಗಬೇಕು ಅಂತಂದ್ರೆ ಅರಿಹಂತ ಭಗವಂತರು ಯೋಗ ನಿರೋಧವನ್ನು ಮಾಡಿಕೊಳ್ಳಬೇಕು. ಯೋಗ ನಿರೋಧ ಮಾಡಿಕೊಂಡು 14ನೇ ಗುಣಸ್ಥಾನಕ್ಕೆ ಹೋಗಬೇಕು. 14ನೇ ಗುಣಸ್ಥಾನದಲ್ಲಿ ಹೋಗಿ ಇನ್ನೂ ಒಂದು ಶುಕ್ಲ ಧ್ಯಾನವನ್ನು ಮಾಡಿಕೊಳ್ಳಬೇಕು. 13ನೇ ಗುಣಸ್ಥಾನದ ಅಂತ್ಯದಲ್ಲಿ 3ನೇ ಶುಕ್ಲ ಧ್ಯಾನವನ್ನು ಮಾಡಿಕೊಳ್ತಾರೆ. 4ನೇ ಶುಕ್ಲ ಧ್ಯಾನವನ್ನು ಕೂಡ ಮಾಡಿಕೊಳ್ಳಬೇಕು. ಯಾವಾಗ ಅವರು 4ನೇ ಶುಕ್ಲ ಧ್ಯಾನವನ್ನು ಮಾಡಿ ಮುಗಿಸ್ತಾರೆ, ಅಂಥ ಸಮಯದಲ್ಲಿ ಸಮ್ಯಕ್ ಚಾರಿತ್ರ ಪೂರ್ಣ ಆಗುತ್ತದೆ. 18,000 ಶೀಲಗಳೆಲ್ಲ ತುಂಬಿ ಬಂದವು. ಈಗ ಅಘಾತಿ ಕರ್ಮಗಳನ್ನು ಹೊರದೂಡಿಸಿ ಹೊರಹಾಕಿ
ನಿರ್ಜರೆ ಮಾಡಿ ಸಾಕ್ಷಾತ್ ಮೋಕ್ಷದ ಸುಖವನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಚಾರಿತ್ರಂ ಖಲು ಧಮ್ಮೋ, ಚಾರಿತ್ರವೇ ಮೋಕ್ಷವನ್ನು ಕೊಡುವಂತಹ ಸಾಧನ. ಯಾವ ಚಾರಿತ್ರ? ಪೂರ್ಣ ಚಾರಿತ್ರ. ಸಮ್ಯಕ್ ದರ್ಶನ ಏನು ಕೊಡಿಸಿತು? ಜ್ಞಾನವನ್ನು ಕೊಡಿಸಿತು. ಎಂಥ ಜ್ಞಾನ? ಸಮ್ಯಕ್ ಜ್ಞಾನವನ್ನು ಕೊಡಿಸಿತು. ಸಮ್ಯಕ್ ಜ್ಞಾನವನ್ನ ಕೊಡಿಸಿದ ನಂತರ ಇವು ಎರಡೂ ಕೂಡಿ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಇವು ಎರಡೂ ಕೂಡಿ ಯಾವುದನ್ನು ಕೊಡಿಸಿತು? ಸಮ್ಯಕ್ ಚಾರಿತ್ರವನ್ನು ಕೊಡಿಸಿತು. ಸಮ್ಯಕ್ ಚಾರಿತ್ರ ಬಂದರೂ ಕೂಡ ಮೋಕ್ಷ ಯಾಕೆ ಆಗಲಿಲ್ಲ? ಇನ್ನೂ ಅದರಲ್ಲಿ ಪರಿಪೂರ್ಣತೆ ಇಲ್ಲ. 13ನೇ ಗುಣಸ್ಥಾನಕ್ಕೆ ಹೋದಂತ ಅರ್ಹಂತ ಪರಮಿಷ್ಠಿಗಳು ಸಮ್ಯಕ್ತ್ವದಿಂದ ಮತ್ತು ಜ್ಞಾನದಿಂದ ಪರಿಪೂರ್ಣವಾಗಿದ್ದರೂ ಕ್ಷಾಯಿಕ ಸಮ್ಯಕ್ ದರ್ಶನ, ಕ್ಷಾಯಿಕ ಸಮ್ಯಕ್ ಜ್ಞಾನ ಎರಡೂ ಇದ್ದರೂ ಚಾರಿತ್ರ ಪೂರ್ಣ ಇಲ್ಲ. ಆದ್ದರಿಂದ ಅವರಿಗೆ ಮೋಕ್ಷ ಆಗ್ತಾ ಇಲ್ಲ. ಇನ್ನೇನ್ ಬೇಕು? ಇನ್ನೇನ್ ಬೇಡ. ಚಾರಿತ್ರವನ್ನು ಪೂರ್ಣ ಮಾಡಿಕೊಂಡ್ರೆ ಮುಗಿಯಿತು. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತೇನಂದಿದಾರಲ್ಲ, ಆ ಮಾರ್ಗ ಪೂರ್ತಿಯಾಗಿ ಮುಗಿಯಬೇಕು ಅಂತಂದ್ರೆ 14ನೇ ಗುಣಸ್ಥಾನದಲ್ಲಿ ಹೋಗಿ ಮಾರ್ಗ ಮುಗಿಯುತ್ತೆ. ರೈಲ್ವೆ ಗಾಡಿ ಎಲ್ಲಿ ತನಕ ಹೋಗ್ತದೆ? ಎಲ್ಲಿ ತನಕ ಪಟ್ರಿ ಇದೆ. ಪಟ್ರಿ ಇರುವ ತನಕ ಹೋಗ್ತದೆ. ಆಮೇಲೆ ಅಲ್ಲೇ ನಿಲ್ಲುತ್ತೆ. ಅದು ಅಲ್ಲೇ ನಿಲ್ತದೆ. ಡ್ರೈವರ್ ಏನ್ ಮಾಡ್ತಾನೆ? ಇಳಿತಾನೆ ಕೆಳಗೆ. ಪಟ್ರಿ ಮುಗೀತು, ಇನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗುಲ್ಲ. ಡ್ರೈವರ್ ಕೆಳಗೆ ಇಳಿದ. ಏನ್ ಮಾಡಿದ? ಊಟಕ್ಕೆ ಹೋಗ್ಬಿಟ್ಟ. ಹಾಗೆ 14ನೇ ಗುಣಸ್ಥಾನದಲ್ಲಿ ಪಟ್ರಿ ಮುಗಿಯಿತು, ಮೋಕ್ಷ ಮಾರ್ಗ ಮುಗಿಯಿತು. ಇನ್ನು ಆಚೆ 15ನೇ ಗುಣಸ್ಥಾನ ಇಲ್ಲ, 16ನೇ ಗುಣಸ್ಥಾನ ಇಲ್ಲ. ನಾವು ಮೋಕ್ಷ ಮಾರ್ಗದಲ್ಲಿ ದರ್ಶನ, ಜ್ಞಾನ ಮತ್ತು ಚಾರಿತ್ರ ಅನ್ನತಕ್ಕಂಥ ರತ್ನತ್ರಯವನ್ನ ಪಾಲನೆ ಮಾಡ್ತಾ 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 ಈ ಮಾರ್ಗದ ಮೇಲೆ ನಾವು ಎಲ್ಲಿ ತನಕ ಹೋಗ್ತೇವೆ ಅಂತಂದ್ರೆ 14ನೇ ಗುಣಸ್ಥಾನ ತನಕ ಹೋಗ್ತೇವೆ. ಇದು 14ನೇ ಗುಣಸ್ಥಾನ ತನಕ ಹೋಗುವಂತಹ ಮಾರ್ಗ ಇದೆ. ಇಲ್ಲಿ ಹೋದ ನಂತರ ಡ್ರೈವರ್ ಇಳಿದು ಬಿಡ್ತಾನೆ ಈ ಗಾಡಿಯಿಂದ. ಶರೀರ ಗಾಡಿ, ಆತ್ಮ ಡ್ರೈವರ ಇಳಿದು ಹೋಗಿಬಿಟ್ಟ. ಎಲ್ಲಿ ಹೋಗಿಬಿಟ್ಟ? ಅನಂತ ಸುಖದ ಊಟವನ್ನು ಮಾಡಲಿಕ್ಕೆ ಮೋಕ್ಷದಲ್ಲಿ ಹೋಗಿಬಿಟ್ಟ. ಅನಂತ ಸುಖದ ರಸದೂಟವನ್ನು ಮಾಡಲಿಕ್ಕೆ, ಅನಂತ ಕಾಲದವರೆಗೆ ಊಟ ಮಾಡ್ಕೊಂತ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೋಗಿಬಿಟ್ಟ. ಆದ್ರೆ ಯಾತ್ರಾ ಮಾಡಬೇಕಾಯ್ತಲ್ಲ, ಮಾಡಬೇಕಾಯ್ತು. ಯಾತ್ರಾ ಎಲ್ಲಿಂದ ಪ್ರಾರಂಭ ಆಯಿತು? 4ನೇ ಗುಣಸ್ಥಾನದಿಂದ. 4ನೇ ಗುಣಸ್ಥಾನದಲ್ಲಿ ಸಮ್ಯಕ್ತವನ್ನು ಪಡ್ಕೊಂಡ, 5ನೇ ಗುಣಸ್ಥಾನದಲ್ಲಿ ಅನುವೃತಗಳನ್ನು ಪಡೆದುಕೊಂಡ, 6ನೇ ಗುಣಸ್ಥಾನದಲ್ಲಿ ಮಹಾವೃತಿ ಮುನಿಯಾದ, 7ನೇ ಗುಣಸ್ಥಾನದಲ್ಲಿ ಚಾರಿತ್ರವಂತನಾದ, ಕ್ಷಾಯೋಕ್ಷಮ ಚಾರಿತ್ರ ಬಂತು. 6ನೇ ಮತ್ತು 7ನೇ ಗುಣಸ್ಥಾನದಲ್ಲಿ 5ನೇ ಗುಣಸ್ಥಾನವೂ ಕೂಡ ಕ್ಷಾಯೋಕ್ಷಮಿಕ ಚಾರಿತ್ರ, ಅದು ದೇಶ ಚಾರಿತ್ರ. 8ನೇ ಗುಣಸ್ಥಾನದಲ್ಲಿ ಹೋದ, ಆ ಕ್ಷಾಯೋಕ್ಷಮ ಚಾರಿತ್ರವನ್ನು ಕ್ಷಾಯಿಕ ಮಾಡಿಕೊಂಡ. ಕ್ಷಾಯಿಕ ಚಾರಿತ್ರದ ಶಕ್ತಿಯಿಂದ ಘಾತಿ ಕರ್ಮಗಳನ್ನೆಲ್ಲ ನಷ್ಟ ಮಾಡಿಕೊಂಡ. ಮೋಹಿನಿ ಕರ್ಮವನ್ನ ರತ್ನತ್ರಯದ ಬಲದಿಂದ ನಷ್ಟ ಮಾಡಿಕೊಂಡ. 12ನೇ ಗುಣಸ್ಥಾನಕ್ಕೆ ಹೋದ. ಅಲ್ಲಿ ಉಳಿದ ಘಾತಿ ಕರ್ಮಗಳನ್ನು ಅಂತರ್ಮುಹೂರ್ತ ಕಾಲದೊಳಗೆ ಅಂತರಾಯ ಕರ್ಮ, ಜ್ಞಾನಾವರ್ಣಿ ಕರ್ಮ ಮತ್ತು ದರ್ಶನಾವರ್ಣಿ ಕರ್ಮ, ಈ 3 ಕರ್ಮಗಳನ್ನು ನಷ್ಟ ಮಾಡಿಕೊಂಡು ಅರ್ಹಂತ ಪರಮೇಷ್ಠಿಯಾದ. ಅರ್ಹಂತ ಪರಮೇಷ್ಠಿಯಾದ ನಂತರ ಚಾರಿತ್ರದಲ್ಲಿ ಇನ್ನೂ ಕಮ್ಮಿ ಇತ್ತು, ಚಾರಿತ್ರವನ್ನೇ ಪೂರ್ಣ ಮಾಡುವುದಿತ್ತು.
ಕ್ಷಾಯಿಕ ಸಮ್ಯಕ್ ದರ್ಶನ ನಮಗೆ ಶ್ರೇಣಿಯನ್ನು ಹತ್ತುವಾಗಲೇ ಪ್ರಾಪ್ತವಾಯಿತು. ಕ್ಷಾಯಿಕ ಸಮ್ಯಕ್ ದರ್ಶನ 4ನೇ ಗುಣಸ್ಥಾನದಿಂದ 8ನೇ ಗುಣಸ್ಥಾನದ ಕೆಳಗೆ ಎಲ್ಲಿಯೂ ಕೂಡ ಪ್ರಾಪ್ತ ಮಾಡಿಕೊಳ್ಳಬಹುದು. ಕ್ಷಾಯಿಕ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳದೆ ಶ್ರೇಣಿಯನ್ನು ಯಾರೂ ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಮಾಡಿಕೊಂಡು ಶ್ರೇಣಿಯನ್ನು ಹತ್ತಿದ, ಸಂಯಮದಿಂದ ಹತ್ತಿದ. ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡು 4ನೇ ಗುಣಸ್ಥಾನದಲ್ಲಿಯೇ ಉಳಿದುಕೊಂಡ್ರೆ ನಡೆದೋತೇನು? ನಡಿಲ್ಲ. ಚಾರಿತ್ರ ಬೇಕೇ ಬೇಕು. ಆ ಸಮ್ಯಕ್ತ್ವದ ಜೊತೆಯಲ್ಲಿ ಚಾರಿತ್ರವೂ ಬೇಕು. ಎಂತಹ ಚಾರಿತ್ರ ಬೇಕು? ಕ್ಷಾಯೋಕ್ಷಮ ಚಾರಿತ್ರ ಬೇಕು, ಕ್ಷಾಯಿಕ ಚಾರಿತ್ರ ಬೇಕು. ಈ 2 ಚಾರಿತ್ರಗಳ ಮೂಲಕ ಕ್ರಮೇಣ ಗುಣಸ್ಥಾನಗಳನ್ನು ಹತ್ತುತ್ತಾ ಮೇಲಕ್ಕೆ ಹೋಗಿ 12ನೇ ಗುಣಸ್ಥಾನದಲ್ಲಿ ಅಂತರ್ಮುಹೂರ್ತ ಕಾಲ ನಿಂತುಕೊಂಡು ಉಳಿದ ಘಾತಿ ಕರ್ಮಗಳನ್ನು ನಷ್ಟ ಮಾಡಿ 13ನೇ ಗುಣಸ್ಥಾನದಲ್ಲಿ ಕೇವಲಿ ಭಗವಂತನಾಗ್ತಾನೆ. 13ನೇ ಗುಣಸ್ಥಾನಕ್ಕೆ ಹೋದಾಗ ಸಮ್ಯಕ್ ಜ್ಞಾನ ಪೂರ್ಣ ಆಯಿತು. ಕೆಳಗಿನ ಗುಣಸ್ಥಾನಗಳಲ್ಲಿ ಸಮ್ಯಕ್ ಜ್ಞಾನ ಪೂರ್ಣಿಲ್ಲ. ಪೂರ್ಣ ಜ್ಞಾನ ಯಾವುದು? ಪೂರ್ಣ ಜ್ಞಾನ ಯಾವುದು? ಕೇವಲ ಜ್ಞಾನವೇ ಪೂರ್ಣ ಜ್ಞಾನ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರಿ ಜ್ಞಾನ, ಇವುಗಳಿಗೆ ಪೂರ್ಣ ಜ್ಞಾನ ಅನ್ನಬೇಕು? ಇಲ್ಲ. ಇವು ಪೂರ್ಣ ಜ್ಞಾನ ಅಲ್ಲ, ಸಣ್ಣ ಸಣ್ಣ ಜ್ಞಾನಗಳು. ಈ ಅಪೂರ್ಣ ಜ್ಞಾನಗಳನ್ನೇ ಪೂರ್ಣ ಮಾಡೋದಿದೆ. ಕೇವಲ ಜ್ಞಾನ ಪ್ರಾಪ್ತ ಆಯಿತು ಅಂತಂದ್ರೆ ಕ್ಷಾಯಿಕ ಜ್ಞಾನ ಪ್ರಾಪ್ತ ಆಯಿತು. ಈ 4 ಪ್ರಕಾರದ ಜ್ಞಾನಗಳು ಕ್ಷಾಯೋಕ್ಷಮಿಕ. ಮತಿಜ್ಞಾನ ಕ್ಷಾಯೋಕ್ಷಮಿಕ, ಶ್ರುತಜ್ಞಾನ ಕ್ಷಾಯೋಕ್ಷಮಿಕ, ಅವಧಿ ಜ್ಞಾನ ಕ್ಷಾಯೋಕ್ಷಮಿಕ, ಮನಃಪರ್ಯ ಜ್ಞಾನ ಕ್ಷಾಯೋಕ್ಷಮಿಕ. ಇವು ಕ್ಷಾಯೋಪಶಮಿಕ. ಆದರೆ ಕ್ಷಾಯಿಕ ಜ್ಞಾನ ಒಂದೇ ಇದೆ, ಕೇವಲ ಜ್ಞಾನ. ಕ್ಷಾಯಿಕ ಜ್ಞಾನ ಪ್ರಾಪ್ತ ಆಯಿತು ಅಂತಂದ್ರೆ ಸಮ್ಯಕ್ತು ಕ್ಷಾಯಿಕ ಆಗಿತ್ತು. ಶ್ರೇಣಿಯನ್ನು ಹತ್ತುವಾಗ 13ನೇ ಗುಣಸ್ಥಾನಕ್ಕೆ ಹೋದಾಗ ಜ್ಞಾನ ಕ್ಷಾಯಿಕ ಆಯಿತು. 14ನೇ ಗುಣಸ್ಥಾನಕ್ಕೆ ಹೋದಾಗ ಕ್ಷಾಯಿಕ ಚಾರಿತ್ರ ಅಪೂರ್ಣ ಏನಿತ್ತೋ ಅದು ಪೂರ್ಣ ಆಯಿತು. 13ನೇ ಗುಣಸ್ಥಾನದಲ್ಲಿ ಜ್ಞಾನದಲ್ಲಿ ಏನೂ ಕಮ್ಮಿ ಇಲ್ಲ. ತಿಳಿದುಕೊಳ್ಳುವುದರಲ್ಲಿ ಅನಂತವನ್ನು ತಿಳಿದುಕೊಳ್ಳತಕ್ಕಂಥ ಶಕ್ತಿ ಬಂದಿದೆ. ಸಮ್ಯಕ್ತ್ವದಲ್ಲಿ ಯಾವ ಕಮ್ಮಿನೂ ಇಲ್ಲ. ಯಾಕೆಂತಂದ್ರೆ ಕರ್ಮಗಳ ಕ್ಷಯ ಆಗಿದೆ. ಇನ್ನೇನು ಕ್ಷಯ ಮಾಡೋದು? ಇನ್ನೇನು ಸಮ್ಯಕ್ತ್ವವನ್ನು ಸಾಧಿಸೋದು? ಯಾವ ತರದಲ್ಲಿ ಸಮ್ಯಕ್ತ್ವವನ್ನು ಸಾಧಿಸಿಕೊಳ್ಳಬೇಕಾಗಿತ್ತೋ ಅದನ್ನೆಲ್ಲ ಸಾಧಿಸಿಕೊಂಡಿದ್ದಾನೆ. 7 ಪ್ರಕೃತಿಗಳನ್ನು ಕ್ಷಯ ಮಾಡಿ ಕ್ಷಾಯಕ್ ಸಮ್ಯಕ್ ದೃಷ್ಟಿಯಾಗಿದ್ದಾನೆ. ಈ ಕ್ಷಾಯಕ್ ಸಮ್ಯಕ್ತ್ವವನ್ನು ಪಡೆಯುವ ಕಾರ್ಯ 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನ ತನಕ ಯಾವುದೇ ಗುಣಸ್ಥಾನದಲ್ಲಿ ಆಗಬಹುದು. ಶ್ರಾವಕರಿಗೂ ಕೂಡ ಕ್ಷಾಯಿಕ ಸಮ್ಯಕ್ ದರ್ಶನ ಆಗಬಹುದು. ರಾಜ ಶ್ರೇಣಿಕನಿಗೆ ಯಾವ ಸಮ್ಯಕ್ ದರ್ಶನ ಇತ್ತು? ಕ್ಷಾಯಿಕ ಇತ್ತು. ಕ್ಷಾಯಿಕ ಸಮ್ಯಕ್ ದರ್ಶನ ತಗೊಂಡು ಕ್ಷಾಯೋಕ್ಷಮಿಕ ಸಮ್ಯಕ್ ಜ್ಞಾನವನ್ನು ತಕ್ಕೊಂಡು ಎಲ್ಲಿ ಹೋಗಿದ್ದಾನೆ? ನರಕದೊಳಗೆ ಹೋಗಿದ್ದಾನೆ. ಕ್ಷಾಯಿಕ ಸಮ್ಯಕ್ ಇತ್ತು. ಕ್ಷಾಯೋಕ್ಷಮಿಕ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದ ರೂಪದಲ್ಲಿ ಇದ್ರೂ ಕೂಡ ಜೀವ ನರಕಕ್ಕೆ ಹೋಗಬಹುದು, ಸ್ವರ್ಗದಲ್ಲಿ ಹೋಗಬಹುದು, ಮನುಷ್ಯಗತಿಗೆ ಬರಬಹುದು. ತಿರೇನ್ಸಿಗತಿಗೆ ಹೋಗಲ್ಲ. ಹೋಗ್ತಾನೆ ಭೋಗಭೂಮಿಯ ತಿರೇನ್ಶನಾಗಬಹುದು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ. 4 ಗತಿಗಳಲ್ಲಿ ಹೋಗಬಹುದು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ, ಕ್ಷಾಯೋಕ್ಷಮಕ ಸಮ್ಯಕ್ ಜ್ಞಾನಿ ಜೀವ 4 ಗತಿಗಳಲ್ಲಿ ಹೋಗಬಹುದು. ಆದರೆ ಒಂದು ಕ್ಷಾಯೋಕ್ಷಮಿಕ ಚಾರಿತ್ರ ಬದುಕಿಗೆ ಬಂತು ಅಂತಂದ್ರೆ ಅದು ಬಿಟ್ಬಿಡಿ. ಒಂದು ಕ್ಷಾಯೋಕ್ಷಮಿಕ ಚಾರಿತ್ರ ದೇಶ ಸಂಯಮ ಬಂತು ಅಂತಂದ್ರೆ ಆ ಜೀವ
ಒಂದು ಗತಿಯನ್ನು ಬಿಟ್ಟರೆ ಮತ್ತೆ ಯಾವ ಗತಿಗೂ ಹೋಗಲ್ಲ. ಕೇವಲ ದೇವಗತಿಗೆ ಮಾತ್ರ ಹೋಗ್ತಾನೆ. ಕೇವಲ ದೇವಗತಿಯಲ್ಲಿ. ಮೊದಲು ನರಕಾಯುವನ್ನ ಕಟ್ಟಿಕೊಂಡಿದ್ದ ಅಂತಂದ್ರೆ ಸಂಯಮವನ್ನ ತಕ್ಕೊಳ್ಳುವಂತಹ ಭಾವ ಬರುವುದೇ ಇಲ್ಲ. ಅದು ನಿಸರ್ಗ ನಿಯಮ, ಸಿದ್ಧಾಂತ. ಅದು ಅಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ನರಕಾಯುವನ್ನು ಕಟ್ಟಿಕೊಂಡಿದ್ದ, ಮನುಷ್ಯಾಯುವನ್ನು ಕಟ್ಟಿಕೊಂಡಿದ್ದ ಅಥವಾ ತಿರೆಂಚಾಯುವನ್ನು ಕಟ್ಟಿಕೊಂಡಿದ್ದ ಅಂತಂದ್ರೆ ಜೀವ ಸಂಯಮ ಧಾರಣೆ ಮಾಡುವಂತಹ ಭಾವಗಳನ್ನ ಹೊಂದುವುದೇ ಇಲ್ಲ. ಇದೇ ಒಂದು ವೈಶಿಷ್ಟ್ಯ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ನರಕಕ್ಕೆ ಹೊರಟಿದ್ದಾನೆ. ಆದರೆ ಸಂಯಮಿ ಜೀವ ನರಕಕ್ಕೆ ಹೋಗಲ್ಲ, ಮನುಷ್ಯಗತಿಗೆ ಹೋಗಲ್ಲ, ತಿರೆಂಚಗತಿಗೆ ಹೋಗಲ್ಲ, ದೇವಗತಿಗೆ ಅಷ್ಟೇ ಹೋಗ್ತಾನೆ. ಯಾವ ಜೀವಿಗೆ ನರಕಾಯು ಕಟ್ಟಿದ ನಂತರ ಸಂಯಮ ಧಾರಣೆ ಮಾಡೋದು ಸಾಧ್ಯವೇ ಇಲ್ಲ. ಅನುವೃತ್ತಿ ಆಗೋದು, ಪ್ರತಿಮಾಧಾರಿ ಆಗೋದು ಅಥವಾ ಮುನಿ ಆಗೋದು ಸಾಧ್ಯವೇ ಇಲ್ಲ. ಮುನಿ ಆಗೋದು ಕೂಡ ಸಾಧ್ಯ ಇಲ್ಲ. ಮುನಿ ಆಗ್ಬೋದು ಅಥವಾ ಇಲ್ಲ? ನರಕಾಯಿ ಕಟ್ಕೊಂಡ ನಂತರ ಇಲ್ಲ, ಆಗೋಲ್ಲ. ನಾವು ಅನ್ನೋದು ಆಗ್ತಾನೆ ಮುನಿ. ನಾವೇನು ಹೇಳೋದು? ಮುನಿ ಆಗ್ತಾನೆ. ಆದರೆ ಯಾವ ಉದ್ದೇಶದಿಂದ ಆಗ್ತಾನೆ ಅಂತಂದ್ರೆ ಸಂಯಮವನ್ನ ಧರಿಸಿ ಸಂಯಮವನ್ನ ಪಾಲನೆ ಮಾಡಿಕೊಂಡು ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂತಹ ಭಾವನೆಯಿಂದ ಮುನಿ ಆಗುವುದಿಲ್ಲ. ಪರಿಗ್ರಹ ಮುನಿ ಆಗ್ತಾನೆ. ದ್ರವ್ಯಲಿಂಗಿ ಅಲ್ಲ, ದ್ರವ್ಯಲಿಂಗಿ ಅಪರಿಗ್ರಹ ಇರ್ತಾನೆ. ವೇಷಧಾರಿ ಮುನಿ ಪರಿಗ್ರಹವನ್ನು ಇಟ್ಟುಕೊಂಡು ಪರಿಗ್ರಹವನ್ನು ಕಟ್ಟಿಕೊಂಡು ನಿಗೋದಕ್ಕೆ ಹೋಗಲೇನೋ? ನಿಗೋದಕ್ಕೆ ಹೋಗ್ತಾನೆ ಅಂದಮೇಲೆ ನರಕದಲ್ಲಿ ಹೋಗಲೇನೋ? ಹೋಗ್ಲಿಕ್ಕೆ ಸಾಧ್ಯ ಇದೆ. ನರಕಾಯುಷ್ಯನ್ನ ಕಟ್ಟಿಕೊಂಡಿರ್ತಕ್ಕಂತಹ ಜೀವಿಗೆ ಮುನಿ ವ್ರತವನ್ನ ಧಾರಣೆ ಮಾಡತಕ್ಕಂತಹ ಭಾವ ಬಂತು ಅಂತಂದ್ರೆ ವ್ರತ ಧಾರಣೆಯ ಭಾವ ಬರಲ್ಲ. ಪರಿಗ್ರಹದ ಸಂಪಾದನೆಗಾಗಿ ಮುನಿ ಆಗ್ತಾನೆ. ಕೇಳ್ಕೊಳ್ರಿ, ಇಲ್ಲಿ ಎಲ್ಲ ರಹಸ್ಯ ಐತ್ ನೋಡ್ರಿ ಇಲ್ಲಿ. ಆಮೇಲೆ ಪರಿಗ್ರಹ ಸಂಪಾದನೆಯ ಉದ್ದೇಶವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ವೇಷ ಧಾರಣೆ ಮಾಡಿದ ಅಂತಂದ್ರೆ ನಗ್ನ ವೇಷ ಅಷ್ಟೇ ಬರಬಹುದೇ ವಿನಃ ಸಂಯಮ ಬರುಲ್ಲ, ರತ್ನತ್ರಯ ಅಲ್ಲಿರುಲ್ಲ. ಇರುಲ್ಲ. ನರಕಾಯಿಯನ್ನು ಕಟ್ಟಿಕೊಂಡ ನಂತರ ಸಂಯಮ ಧಾರಣೆಯನ್ನ ಮಾಡತಕ್ಕಂಥ ಭಾವ ಬರಲ್ಲ. ಅಸಂಯಮವನ್ನೇ ಪೋಷಣೆ ಮಾಡತಕ್ಕಂಥ ಭಾವ ಬರಬಹುದು ಅಥವಾ ಇಲ್ಲ? ಬರಬಹುದು. ಯಾವ ತರದಲ್ಲಿ ಬರಬಹುದು ಅಂತಂದ್ರೆ, ನಾನು ವೇಷವನ್ನು ಧಾರಣೆ ಮಾಡಿದೆ ಅಂತಂದ್ರೆ ಎಷ್ಟೋ ಜನ ನನಗೆ ಪರಿಗ್ರಹವನ್ನು ತಂದು ಕೊಡ್ತಿರ್ತಾರೆ. ನಾನು ಸಾಕಷ್ಟು ಪರಿಗ್ರಹವನ್ನು ಕೂತ್ಕೊಂಡೇ ಗೊಳೆ ಮಾಡಬಹುದು. ಈ ಭಾವ ಬರಬಹುದು ಅಥವಾ ಇಲ್ಲ? ಇವು ಬರಬಹುದು ಅಲ್ಲ. ಮಿತಿ ಮೀರಿ ಯೋಚನೆ ಮಾಡಿದಾಗ ಕೂತ್ಕೊಂಡಲ್ಲೇ ಹೆಂಗ ರೊಕ್ಕ ಬರಬಹುದು, ಹೆಂಗ ಸಾಹುಕಾರನಾಗಬಹುದು ಅನ್ನುವಂತ ವಿಚಾರ ಬಂತು ಅಂತಂದ್ರೆ ಕೆಟ್ಟ ಪರಿಣಾಮ ಅದು ಅಂತಂದ್ರೆ ವೇಷಧಾರಿ ಮುನಿ ಆಗ್ತಾನೆ. ನೋಡ್ರಿ, ವೇಷ, ನಗ್ನ ವೇಷ. ಶ್ರಾವಕರು ಪರಿಗ್ರಹಧಾರಿ 10 ಪರಿಗ್ರಹಗಳನ್ನು ಇಟ್ಕೊಂಡಿದ್ದಾರೆ. ಮುನಿ ನಗ್ನ ವೇಷವನ್ನ ಧಾರಣೆ ಮಾಡಿ ಪರಿಗ್ರಹವನ್ನು ಸ್ವೀಕಾರ ಮಾಡಿದ್ದಾನೆ. ವಸ್ತ್ರ ಸ್ವೀಕಾರ ಮಾಡಿಲ್ಲ. ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಭಾಂಡ, ಈ ಉಳಿದ ಪರಿಗ್ರಹಗಳಲ್ಲಿಯ ಪರಿಗ್ರಹವನ್ನು ಸ್ವೀಕಾರ ಮಾಡಿದ್ದ ಅಂತಂದ್ರೆ ಆ ಪರಿಗ್ರಹಗಳನ್ನ ಸ್ವೀಕಾರ ಮಾಡಿದ್ದಕ್ಕೆ ಬಾಹ್ಯದಲ್ಲಿ ದಿಗಂಬರ್ ವೇಷಿದ್ರು, ಪಿಂಚಿ ಕಮಂಡ್ಲು ಇದ್ರೂ ಕೂಡ ಯಾವುದನ್ನು ಸಂಪಾದಿಸ್ತಾ ಇದ್ದಾನೆ?
ನರಕಾಯುಷ್ಯನ. ಆರ್ತ ರೌದ್ರ ಪರಿಣಾಮಗಳು ಆಗುವುದರಿಂದ ಮತ್ತು ಬೌಹಾರಂಭ ಪರಿಗ್ರಹತ್ವಂ ನಾರಕಶಾಯುಷ, ಬಹಳ ಆರಂಭ ಬಹಳ ಪರಿಗ್ರಹವನ್ನ ಸಂಪಾದನೆ ಮಾಡಿಕೊಳ್ಳಬೇಕು. ಅದರಲ್ಲೂ ಯಾವ ತರ ಸಂಪಾದನೆ ಮಾಡಿಕೊಳ್ಳಬೇಕು? ದಿಗಂಬರ ವೇಷದಿಂದ ಸಂಪಾದನೆ ಜಲ್ದಿ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ನಾನು ಮಾಡಿಕೊಳ್ಳಬೇಕು ಅಂತ ಪರಿಗ್ರಹ ಸಂಪಾದನೆ ಮಾಡಿಕೊಂಡ ಅಂತಂದ್ರೆ ಬಹುವಾರಂಭ ಪರಿಗ್ರಹತ್ವಂ ನಾರಕಶಾಯುಷ. ಆ ಅಸಂಯಮಿ ಜೀವಿಗೆ, ವೇಷಧಾರಿ ಅಸಂಯಮಿ ಜೀವಿಗೆ ನರಕಾಯುಷ್ಯ ಬಂದಾಗಬಹುದು, ನಿಗೋದಕ್ಕೂ ಹೋಗಬಹುದು. ಅಷ್ಟಪಾಹುಡದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಂದು ಪರಮಾಣುವಿನಷ್ಟು ಪರಿಗ್ರಹವನ್ನು ಸ್ವೀಕಾರ ಮಾಡುವಂತಹ ಮುನಿಯೂ ಕೂಡ ನಿಗೋದಕ್ಕೆ ಹೋಗಬಹುದು ಅಂತ ಬರೆದಿದ್ದಾರೆ. ಸತ್ತಿದೆ. ಯಾಕೆ ಬರೆದಿದ್ದಾರೆ ಅಂತಂದ್ರೆ, ಇಲ್ಲಿ ಮಾಯಾಚಾರಿ ಆಯಿತು. ಬಿಟ್ಟಂತಹ ವಸ್ತುಗಳನ್ನ ಪುನಃ ಗ್ರಹಣ ಮಾಡುವಂತಹ ಭಾವನೆ, ಇದು ಮಾಯಾಕಷಾಯದ ಉದಯ. ಇದರಿಂದ ತಿರ್ಯಂಚಾಯು ಕಟ್ಟಬಹುದು. ಅವ್ರು ಕೊಡುವಂತವ್ರು ಅವ್ರ ಸಂಗಟ ಹೋಗ್ತಾರು. ಅವ್ರು ಎಲ್ಲಿ ಹೋಗ್ತಾರ? ಅವ್ರು ಹಿಂದಿಂದ ಹೋಗ್ತಾರು. ಕೊಡುವಂತವ್ರು ಅವ್ರ ಹಿಂಬಾಲ್ ಹೋಗ್ತಾರು. ಅಲ್ಲ ನೋಡಿ, ದಿಗಂಬರ ಮುನಿಗಳು ನಿಜವಾದ ಭಾವಲಿಂಗಿ ಮುನಿಗಳಿದ್ರಂತ ಇಟ್ಕೊಳ್ಳಿ, ಅವರಂತೂ ಪರಿಗ್ರಹ ಸ್ವೀಕಾರ ಮಾಡುವುದೇ ಇಲ್ಲ. ಒಂದು ವೇಳೆ ಜ್ಞಾನ ಇರಲಿಲ್ಲ ಅಂತಂದ್ರೆ ಸಂಯಮವನ್ನು ಕೆಡಿಸಿಕೊಳ್ಳಬಹುದು. ಜ್ಞಾನ ಇತ್ತು, ವೈರಾಗ್ಯ ಇತ್ತು, ವಿಚಾರವಂತಿಕೆ ಇತ್ತು, ವಿವೇಕ ಇತ್ತು ಅಂತಂದ್ರೆ ಉಳಿತಾರೆ. ಆ ವಿವೇಕ ಉಳಿಲಿಲ್ಲ ಅಂತಂದ್ರೆ ಪರಿಗ್ರಹದ ಆಸೆ ಹುಟ್ಟಬಹುದು ಅಥವಾ ಇಲ್ಲ? ಹುಟ್ಟಬಹುದು. ಆಮೇಲೆ 6ನೇ ಗುಣಸ್ಥಾನದಿಂದ ಚ್ಯುತ ಆಗಿ ಕೆಳಗಿನ ಗುಣಸ್ಥಾನಗಳಿಗೆ ಬರಬಹುದು. ಇನ್ನು ಇಂಥ ಮುನಿಗೆ, ಇಂಥ ವೇಷಧಾರಿ ಮುನಿಗೆ ಪರಿಗ್ರಹವನ್ನ ಎಷ್ಟು, ಒಂದು ಪರಮಾಣುವಿನಷ್ಟು ಪರಿಗ್ರಹವನ್ನ, ಎಂಥ ಪರಿಗ್ರಹ, ನಾವು ಎಷ್ಟನ್ನ ತ್ಯಾಗ ಮಾಡಿದ್ದೇವೆ? 10. 10ರಲ್ಲಿಯೇ ತ್ಯಾಗ ಮಾಡಿರ್ತಕ್ಕಂಥದ್ದರಲ್ಲಿಯೇ ಒಂದು ಪರಮಾಣುವನ್ನು ಸ್ವೀಕಾರ ಮಾಡುವ ಭಾವವಂತೂ ಸ್ವೀಕಾರ ಮಾಡಿ ತಂದ್ರೂ ಕೂಡ ಆ ಜೀವ ಕೆಳಗಡೆಗೆ ಬಂತು ಅಂತಂದ್ರೆ ಬರ್ತಾ 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 1ನೇ ಅಥವಾ 2ನೇ ಗುಣಸ್ಥಾನಕ್ಕೆ ಬಂತು ಅಂತಂದ್ರೆ 1ನೇ 2ನೇ ಗುಣಸ್ಥಾನದಲ್ಲಿ ಬಂದಾಗ ತಿರ್ಯಂಚಾಯು ಕಟ್ಟಬಹುದು. ತಿರ್ಯಂಚಾಯುವಿನ ಬಂಧ 2 ಗುಣಸ್ಥಾನಗಳಲ್ಲಿದೆ. 1ನೇ ಗುಣಸ್ಥಾನದಲ್ಲಿ ಮತ್ತು 2ನೇ ಗುಣಸ್ಥಾನದಲ್ಲಿ ತಿರ್ಯಂಚಾಯುವಿನ ಬಂಧಿದೆ. ನರಕಾಯುವಿನ ಬಂಧ 1ನೇ ಗುಣಸ್ಥಾನದಲ್ಲಿದೆ, 1ನೇ ಗುಣಸ್ಥಾನದಲ್ಲಿ. ಮನುಷ್ಯಾಯುವಿನ ಬಂಧ 1ರಲ್ಲಿ, 2ರಲ್ಲಿ, 4ರಲ್ಲಿ, ಈ 3 ಗುಣಸ್ಥಾನಗಳಲ್ಲಿದೆ. ದೇವಾಯುವಿನ ಬಂಧ 1ರಲ್ಲಿ, 2ರಲ್ಲಿ, 4ರಲ್ಲಿ, 5ರಲ್ಲಿ, 6ರಲ್ಲಿ, 7ರಲ್ಲಿ, 7ನೇ ಗುಣಸ್ಥಾನದ ಪ್ರವೃತ್ತಿಯಾತ್ಮಕ 7ನೇ ಗುಣಸ್ಥಾನದವರೆಗೆ ಇದೆ. ಸರಾಗ ಸೈಮ ಅಕಾಮ ನಿರ್ಜರ ಬಾಲತಪಾಂಸಿ ದೈವಸ್ಯ. ಸರಾಗ ಸಂಯಮ, ವೀತರಾಗ ಸಂಯಮದಲ್ಲಿ ದೇವಾಯುವಿನ ಬಂಧ ಇಲ್ಲ, ಸರಾಗ ಸಂಯಮದಲ್ಲಿ ದೇವಾಯುವಿನ ಬಂಧ ಇದೆ. 7ನೇ ಗುಣಸ್ಥಾನದಲ್ಲಿ ದೇವಾಯುವಿನ ಬಂಧ ಇದೆ ಸರಾಗ ಸಂಯಮದಲ್ಲಿ. ಸರಾಗ ಸಂಯಮ ಎಲ್ಲಿಂದ ಎಲ್ಲಿ ತನಕ ಅಂತಂದ್ರೆ 6, 7, 6, 7 ಈ 2 ಗುಣಸ್ಥಾನಗಳಲ್ಲಿ ಪ್ರವೃತ್ತಿ ಸಹಿತ ಗುಣಸ್ಥಾನ ಎಲ್ಲಿದೆ ಅದು ಸರಾಗ ಸಂಯಮ. ನಿರ್ವೃತ್ತಿಯಲ್ಲಿ ಧ್ಯಾನಾವಸ್ಥೆಯಲ್ಲಿ ವೀತರಾಗ ಸಂಯಮ ಇರ್ತದೆ. ಧ್ಯಾನಾವಸ್ಥೆಯಲ್ಲಿ ಯಾವುದೇ ಆಯುವಿನ ಬಂಧ ಇಲ್ಲ. ಪ್ರವೃತ್ತಿಯಲ್ಲಿ ದೇವಾಯುವಿನ ಬಂಧಿದೆ, ನಿರ್ವೃತ್ತಿಯಲ್ಲಿ ದೇವಾಯುವಿನ ಬಂಧ ಇಲ್ಲ. ಆದರೆ ಮರಣ 1ರಲ್ಲೂ ಆಗಬಹುದು, 2ರಲ್ಲೂ ಆಗಬಹುದು, 3ರಲ್ಲಿಲ್ಲ, 4ರಲ್ಲಿ ಆಗಬಹುದು, 5ರಲ್ಲಿ, 6ರಲ್ಲಿ, 7ರಲ್ಲಿ, 8ರಲ್ಲಿ, 9ರಲ್ಲಿ, 10ರಲ್ಲಿ, 11ರಲ್ಲಿ. 1 ಗುಣಸ್ಥಾನ ತಪ್ಪಿಸಿಬಿಡಬೇಕು. 3ನೇ ಗುಣಸ್ಥಾನ, 3ನೇ ಗುಣಸ್ಥಾನವನ್ನು ಬಿಟ್ಟು 1ರಿಂದ 11ರವರೆಗೆ ಯಾವುದೇ ಗುಣಸ್ಥಾನಗಳಲ್ಲಿ ನಾವು ಮರಣವನ್ನು ಹೊಂದಬಹುದು. ದೇವಾಯುವನ್ನು ಕಟ್ಟಿಕೊಂಡಿರತಕ್ಕಂತಹ ಮುನಿಗಳು
ನಿಜವಾಗಲೂ ಭಾವಲಿಂಗದ ಜೊತೆಯಲ್ಲಿ ಮರಣವನ್ನು ಹೊಂದಿದರು ಅಂತಂದ್ರೆ 6 ರಿಂದ 11 ಒಳಗಿನ ಯಾವುದೇ ಗುಣಸ್ಥಾನದಲ್ಲಿ ಮರಣವನ್ನು ಹೊಂದಬಹುದು. ಇವತ್ತು ಮಾರ್ದವ ಧರ್ಮ ಹೇಗಿರಬೇಕು ಅನ್ನುವುದರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಮನುಷ್ಯ ಮಾನಿಯಾಗಿರಬಾರದು, ನಮ್ರತೆಯನ್ನು ಹೊಂದಿರಬೇಕು. ನಮ್ರ ಭಾವಗಳು ಮಂದ ಕಷಾಯಕ್ಕೆ ದ್ಯೋತಕ, ಮಂದ ಕಷಾಯದ ಪ್ರತೀಕ. ಕಠೋರನಾಗಬಾರದು. ಮನಸ್ಸಿನಲ್ಲಿ ನಾವು ಮಿಥ್ಯಾದೃಷ್ಟಿ ಇದ್ರೂ ಕಠೋರ ಇರಬಾರದು, ಸಮ್ಯಕ್ ದೃಷ್ಟಿ ಇದ್ರೂ ಕೂಡ ಕಠೋರವಾಗಿರಬಾರದು. ಕಠೋರ ಇಲ್ಲ ಅಂತಂದ್ರೆ ನಾವು ಮುಂದಿನ ಗುಣಸ್ಥಾನಗಳಿಗೆ ಹೆಜ್ಜೆ ಹಾಕಲಿಕ್ಕೆ ಪಾತ್ರರು. ಒಬ್ಬ ಮನುಷ್ಯ 4ನೇ ಗುಣಸ್ಥಾನದಿಂದ 6ನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಅಪ್ರತ್ಯಾಖ್ಯಾನಾವರ್ಣಿ ಮಾನಕಷಾಯದ ಉದಯ ಮಂದವಾಗಿರಬೇಕು, ತೀವ್ರವಾಗಿರಬೇಕು. ಮಂದಬೇಕು. ಮುಂದಿನ ಗುಣಸ್ಥಾನಕ್ಕೆ ಹೆಜ್ಜೆ ಹಾಕೋದೈತಿ ಅಂತಂದ್ರೆ ಮಂದವಾಗಬೇಕು. 4ನೇ ಗುಣಸ್ಥಾನದ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಮಾನ ಮಂದಬೇಕು. 5ನೇ ಗುಣಸ್ಥಾನದಲ್ಲಿ ಇದ್ರೆ ಪ್ರತ್ಯಾಖ್ಯಾನಾವರ್ಣಿ ಮಾನ ಕಷಾಯದ ಉದಯ ಮಂದಬೇಕು. ಮಂದವಾಗಿದ್ರೆ ಮಾತ್ರ 6ನೇ ಗುಣಸ್ಥಾನಕ್ಕೆ ಹೆಜ್ಜೆ ಹಾಕಬಹುದು. ತೀವ್ರ ಉದಯ ಇತ್ತು ಅಂತಂದ್ರೆ ಸಂಯಮದ ಕಡೆಗೆ ಹೋಗುವಂತಹ ಪರಿಣಾಮಗಳು ಆಗುವುದೇ ಇಲ್ಲ. ಎಲ್ಲಿ ತನಕ ತೀವ್ರ ಉದಯ ಇದೆಯೋ ಅಲ್ಲಿ ತನಕ ಸಂಯಮ ಪರಿಣಾಮಗಳು ಹುಟ್ಟುವುದೇ ಇಲ್ಲ. ಶ್ರಾವಕರಿಗೂ ಕೂಡ ಮಾರ್ದವ ಧರ್ಮ ಬೇಕು. ಯಾವ ಕಷಾಯದ ಮಾರ್ದವ ಧರ್ಮ ಬೇಕು? 4ನೇ ಗುಣಸ್ಥಾನದಲ್ಲಿದ್ದಂತಹ ಶ್ರಾವಕರಿಗೆ ಅಪ್ರತ್ಯಾಖ್ಯಾನಾವರ್ಣಿ ಮಾನ ಕಷಾಯದ ಮೃದುತ್ವ ಬೇಕು. ಆವಾಗ ಮುಂದಿನ ಗುಣಸ್ಥಾನಕ್ಕೆ ಹೆಜ್ಜೆ ಹಾಕುವ ಪರಿಣಾಮಗಳು ಹುಟ್ಟಬಹುದು. 5ನೇ ಗುಣಸ್ಥಾನದಲ್ಲಿರತಕ್ಕಂತಹ ಶ್ರಾವಕರಿಗೆ ಪ್ರತ್ಯಾಖ್ಯಾನಾವರ್ಣಿ ಮಾನ ಕಷಾಯದ ಮಾರದವ ಪರಿಣಾಮ ಬೇಕು. ಆವಾಗ ಸಂಯಮದ ಕಡೆಗೆ 6ನೇ ಗುಣಸ್ಥಾನದ ಸಂಯಮದ ಕಡೆಗೆ ಹೆಜ್ಜೆಯನ್ನು ಹಾಕತಕ್ಕಂತಹ ಭಾವಗಳಾಗಬಹುದು. ಇದು ಮಾರ್ದವ ಎಷ್ಟು ಪ್ರಕಾರದಾಯಿತು? ಸಮ್ಯಕ್ತವನ್ನು ಧರಿಸಬೇಕು ಅಂತಂದ್ರೆ ಅನಂತಾನುಬಂಧಿ ಮಾನ ಕಷಾಯದ ಮಾರ್ದವ ಗುಣ ಬೇಕು. ಆವಾಗ ಸಮ್ಯಕ್ ದೃಷ್ಟಿ ಆಗಬಹುದು. ಸಮ್ಯಕ್ ದೃಷ್ಟಿ ಇದ್ದಾನೆ ಅಂತಂದ್ರೆ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಮಾನ ಕಷಾಯದ ಮಾರ್ದವತೆ ಬೇಕು. ಅನುವೃತ್ತಿ ಇದ್ದಾನೆ ಅಂತಂದ್ರೆ ಪಂಚಮ ಗುಣಸ್ಥಾನದಲ್ಲಿದ್ದಾನಂತಂದ್ರೆ ಪ್ರತ್ಯಾಖ್ಯಾನಾವರ್ಣಿ ಮಾನ ಕಷಾಯದ ಮೃದುತ್ವ ಬೇಕು. ಕಷಾಯದಲ್ಲಿ ಕಠೋರತೆ ಇರಬಾರದು. ನಾನು ಅಂತಕ್ಕಂಥದ್ದೇನಿರ್ತದೆ ಅಲ್ಲ, ಈ ನಾನು ಅನ್ನುವಂತಹ ಕಾಲದಲ್ಲಿ ಯಾವ ಕಷಾಯ ಉದಯದಲ್ಲಿರ್ತದೆ? ಮಾನ. ಆ ಮಾನಕ್ಕೆ ಅಪಮಾನ ಆಗಬಾರದು. ಮಾನಭಂಗ ಆಗ್ತೈತಿ. ಮಾನಕ್ಕೆ ಅಪಮಾನ ಆಯಿತು ಅಂತಂದ್ರೆ ಮತ್ತಿಷ್ಟು ಮಾನ ಹೆಚ್ಚಾಗುತ್ತೆ. ಮಾನವನ್ನ ಹೋಗಿಸಬೇಕು ಅಂತಂದ್ರೆ ಅಪಮಾನವನ್ನು ಸಹನ ಮಾಡಬೇಕು. ಅಪಮಾನ ಮಾಡಿದರೂ ಕೂಡ ಸುಮ್ಮನೆ ಇರೋದು. ಯಾವುದರ ಅಪಮಾನ ಆಗೋದಿದೆ? ಆತ್ಮದ್ದಾಗೋದಿದೆಯೋ ಅಥವಾ ಮಾನ ಕಷಾಯದ ಅಪಮಾನ ಆಗೋದಿದೆ? ಅರ್ಹಂತ ಭಗವಂತರಿದ್ದಾರೆ ಸಾಕ್ಷಾತ್, ಅವರ ಅಪಮಾನವನ್ನು ಮಾಡಲಿಕ್ಕೆ ಹೋಗೋಣ. ಆಗಬಹುದೇನು? ಅರ್ಹಂತರ ಅಪಮಾನ ಆಗಬಹುದೇನು? ಇಲ್ಲ. ಯಾಕೆ ಆಗುಲ್ಲ? ಮಾನವನ್ನ ಗೆದ್ದವರಿಗೆ ಅಪಮಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾವು ಮಾನವನ್ನ ಜಯಿಸಿದವರಾಗಿದ್ದೇವೆ ಅಂತಂದ್ರೆ ಅಪಮಾನ ಆಗಬಹುದೇನು? ಇಲ್ಲ. ಅದಕ್ಕೆ ಮಾನವನ್ನ ಜಯಿಸಿಕೊಳ್ಳಿ. ನೀವು ಯಾವ ಗುಣಸ್ಥಾನದಲ್ಲಿದ್ದೀರಲ್ಲ ಆ ಗುಣಸ್ಥಾನದ ಮಾನಕ್ಕೆ ಅಪಮಾನ ಆದರೂ ಕೂಡ ನೀವು ದೂರ ಇರ್ರಿ. ಅದರಿಂದ ನನಗೇನು ಅಪಮಾನ ಆಗ್ತಾ ಇಲ್ಲ, ಇದು ನನ್ನ ಮಾನ ಕಷಾಯಕ್ಕೆ ಅಪಮಾನ ಆಗ್ತಾ ಇದೆ, ಆಗಲಿಲ್ಲ, ಹೋಗ್ಲಿ, ಅಪಮಾನ ಆಗಿ ಅದ ಹೋಗ್ಲಿ, ನಾನು ಒತ್ತಾಟಿಗೊಳ್ಕೊಳ್ತೇನೆ. ನಾವು ಬಾಜು ಆಗೋದು, ಅದನ್ನು ನೂಕಿ ಬಿಡೋದು.
ಅದನ್ನು ನೂಕೋದು, ನಾವು ಬಾಜು ಆಗೋದು. ಆಯ್ತು. ಆಯ್ತು, ಕರೆಂಟ್ ಹೋಯ್ತು. ಹಾ, ಇಲ್ಲ ಇಲ್ಲಿಲ್ಲ. ಇಲ್ಲಿ ಪ್ರಕಟ ಆಗಬೇಕು. ಉತ್ತಮ ಧರ್ಮ ಎಲ್ಲಿರ್ತದೆ? 6ನೇ ಗುಣಸ್ಥಾನದಲ್ಲಿ. ಮುನಿಗಳಲ್ಲಿ ಇರುವಂತಹ ಧರ್ಮಕ್ಕೆ ಉತ್ತಮ ಧರ್ಮ ಅಂತ ಅನ್ಬೇಕು. ಇವತ್ತು ಯಾವ್ದ್ರ ಪೂಜಾ ಮಾಡಿದ್ರಲ್ಲ ಬೆಳಿಗ್ಗೆ, ಅದು ಯಾರ ಧರ್ಮ? ಮುನಿಗಳ ಧರ್ಮ. ನಾವು ದಿಗಂಬರ ಜೈನರು, ಶ್ವೇತಾಂಬರ ಜೈನರು. ಎಷ್ಟನೇ ಗುಣಸ್ಥಾನದ ಮುನಿಗಳನ್ನ ನೀವು ಮುನಿ ಅಂತ ನಂಬುತ್ತೀರಿ? 6-7 ಗುಣಸ್ಥಾನದ ಮುನಿಗಳನ್ನೇ ಮುನಿ ಅಂತ ನಂಬುತ್ತೀರಿ. ಅವರು ದಿಗಂಬರರು. ಆ ದಿಗಂಬರರಲ್ಲಿ ಇರತಕ್ಕಂಥ 10 ಧರ್ಮದ ಲಕ್ಷಣಗಳನ್ನ ನಾವು ಬೆಳಗುತ್ತೀವಿ 10 ದಿನಗಳವರೆಗೆ. ಅಂದರೆ ಯಾರನ್ನು ಬೆಳಗುತ್ತೀವಿ? ಮುನಿಗಳನ್ನೇ ಬೆಳಗುತ್ತೀವಿ. ಮುನಿಗಳಲ್ಲಿರ್ತಕ್ಕಂಥ 10 ಧರ್ಮಗಳನ್ನು ಬೆಳಗುತ್ತೀವಿ ಅಂತಂದ್ರೆ ಮುನಿಗಳನ್ನೇ ಬೆಳಗುತ್ತೀವಿ. ಅದಕ್ಕಾಗಿ ಶ್ರಾವಕ ಅವಸ್ಥೆ ಏನಿದೆ ಇದು ಪೂಜಕ ಅವಸ್ಥೆ, ಮುನಿ ಅವಸ್ಥೆ ಪೂಜ್ಯ ಅವಸ್ಥೆ. ನಾವು ಪೂಜ್ಯರನ್ನು ಪೂಜಿಸ್ತೇವೆ. ಪೂಜ್ಯತೆ ಯಾವಾಗ ಬರ್ತದೆ ಅಂತಂದ್ರೆ 10 ಧರ್ಮಗಳು ಪ್ರಕಟವಾದಾಗ ಪೂಜ್ಯತೆ ಬರೋದು. ಗುಣಗಳಿಂದ ಪೂಜ್ಯತೆ ಇದೆ. ಗುಣಗಳಿಲ್ಲ ಅಂತಂದ್ರೆ ವೇಷ ಮಾತ್ರದಿಂದ ಪೂಜ್ಯತೆ ಬರೋಲ್ಲ. ಅದಕ್ಕಾಗಿ ತೀರ್ಥಂಕರು ಏನ್ ಹೇಳಿದ್ರು ಅಂತಂದ್ರೆ, ಜಾತಿ ವಂದನೀಯ ಅಲ್ಲ, ಶರೀರ ವಂದನೀಯ ಅಲ್ಲ. ಇಲ್ಲ, ಶರೀರ ವಂದನೀಯ ಇಲ್ಲ, ಜಾತಿ ವಂದನೀಯ ಇಲ್ಲ, ಕುಲ ವಂದನೀಯ ಇಲ್ಲ, ಅಸಂಯಮ ವಂದನೀಯ ಇಲ್ಲ, ಸಂಯಮ ವಂದನೀಯ ಇದೆ. ಶರೀರ ವಂದನೀಯ ಇದೆಯೇನು? ಆಮೇಲೆ ದಿಗಂಬರ ವೇಷವನ್ನಷ್ಟು ನೋಡಿ ನಮಸ್ಕಾರ ಮಾಡಬೇಕು ಅನ್ನತಕ್ಕಂಥ ವಿಚಾರ, ಈ ವಿಚಾರವಂತಿಕೆ ಎಷ್ಟರ ಮಟ್ಟಿಗೆ ಸರಿ ಇದೆ? ಸರಿ ಇಲ್ಲ, ಆಗಮೋಕ್ತಿಲ್ಲ. ಆಗಮದ ಅನುಸಾರವಾಗಿ ಹೇಳಲಿಕ್ಕೆ ಬರೋಲ್ಲ. ದಿಗಂಬರ ವೇಷವೇ ವಂದನೀಯ ಅಂತ ಅನ್ನೋದಾದ್ರೆ, ಆಮೇಲೆ ಕಪಿಗೆ ಒಂದು ಕೈಯಲ್ಲಿ ಪೀಚಿ ಕಮಂಡ್ಲು ಕೊಟ್ರೆ ಅದು ಮುನಿಯಂತೆ ಕಾಣಬಹುದು ಅಥವಾ ಇಲ್ಲ? ಆ ಕಪಿನೂ ಕಾಣಬಹುದು. ಆಮೇಲೆ ನಾಟಕದಲ್ಲಿ ಮುನಿ ದೀಕ್ಷೆಯ ಪಾರ್ಟ್ ಮಾಡುವಾಗ ಅವ್ರ ಕೈಯಲ್ಲಿ ಪಿಂಚಿ ಕಮಂಡ್ಲು ಕೊಡ್ತಾರಲ್ಲ, ಒಂದು ವೇಳೆ ಅವರು ದಿಗಂಬರ ಆದ್ರು ಅಂತಂದ್ರೆ ವಂದನೀಯರಾದ್ರೇನು? ಯಾಕೆ ವೇಷದಿಂದ ದಿಗಂಬರ ಇದಾರಲ್ಲ, ದಿಗಂಬರ ವೇಷ ನೋಡೋದು, ಪಿಂಚಿ ಕಮಂಡ್ಲು ನೋಡೋದು, ಕೈ ಮುಗಿಯೋದು, ಅದರೊಳಗೆ ಗುಣ ಇಲ್ಲ, ಅದರಲ್ಲಿ ಸಂಯಮ ಇಲ್ಲ. ಸಂಯಮ ಇಲ್ಲ ಅನ್ನೋದು ಕಣ್ಣಿಗೆ ಕಾಣ್ತಾ ಇದು ಅಥವಾ ಇಲ್ಲ? ಹಾಗೇನೆ ನಿಜವಾಗಲೂ ಯಾವಾಗಲೂ ಕಾಯಮಾಗಿ ದಿಗಂಬರ ವೇಷವನ್ನು ಧಾರಣೆ ಮಾಡಿಕೊಂಡು ಪರಿಗ್ರಹವನ್ನು ಇಟ್ಟುಕೊಂಡ್ರು ಅಂತಂದ್ರೆ ಅವರೇನು ದಿಗಂಬರಲ್ಲ? ದಿಗಂಬರರು. ಆದ್ರೆ ಇಂಥ ವೇಷಕ್ಕೆ ನಮಸ್ಕಾರ ಮಾಡಲಿಕ್ಕೆ ದಿಗಂಬರ ಜೈನ ಪೂಜಕ ಶ್ರಾವಕರಿಗೆ, ಪೂಜಕರಾಗಿರತಕ್ಕಂಥ ಶ್ರಾವಕರಿಗೆ ಅವರನ್ನು ಬೆಳಗಕ್ಕೆ ಬರ್ತದೇನು? ಇಲ್ಲ. ಬೆಳಗಾಗೋ ತನಕ ಬೆಳಗಿದ್ರು ಒಂದು ಸ್ವಲ್ಪನೂ ಕರ್ಮ ನಿರ್ಜರ ಅಂಥ ಶ್ರಾವಕರಿಗೆ ಆಗುಲ್ಲ. ಬೆಳಗಾಗೋ ತನಕ ಬೆಳಗಿದ್ರು, ರಾತ್ರಿ ಅಲ್ಲ. ಬೆಳಗಾಗುವ ತನಕ ಬೆಳಗಿದ್ರು ಒಂದು ಸ್ವಲ್ಪನೂ ಕರ್ಮ ನಿರ್ಜರ, ಕರ್ಮ ಸಂವರ ಆಗುವುದೇ ಇಲ್ಲ. ಉಲ್ಟಾ ಏನಾಗ್ತದೆ? ಅಂಥದ್ದನ್ನ ಬೆಳಗಿತು ಅಂತಂದ್ರೆ ಸಮ್ಯಕ್ತ್ವ ನಾಶ ಆಯಿತು. ಉಲ್ಟಾ ನಮ್ಮದೇ ಸಮ್ಯಕ್ತ್ವ ನಾಶ ಆಯಿತು, ನುಕ್ಸಾನ್ ನಮ್ಮದೇ ಆಯಿತು. ತಿಳಿದು ಬಂತು? ದಿಗಂಬರ್ ಜೈನ್ ತತ್ವಗಳು, ತಾತ್ವಿಕ ಮಾರ್ಗ, ಆಗಮ ಮಾರ್ಗ, ಇದಕ್ಕಂತಾರೆ ಆಗಮ ಮಾರ್ಗ.
ಈ ಆಗಮ ಮಾರ್ಗ ನಡೆಯಲಿಕ್ಕೆ ಕಷ್ಟ ಇದೆ, ಆದ್ರೆ ನಡೆಯಿತು ಅಂತಂದ್ರೆ ಬೆಸ್ಟ್ ಇದೆ. ನಡೆಯಲಿಕ್ಕೆ ಬಹಳ ಕಷ್ಟ, ಆದ್ರೆ ನಡೆದು ಪಾರಾಯಿತು ಅಂತಂದ್ರೆ ಬಹಳ ಬೆಷ್ಟ. ಮಧ್ಯದಲ್ಲಿ ಏನೂ ಇಲ್ಲ ನಷ್ಟ, ಏಕ್ದಮ್ ಬೆಷ್ಟ. ಅದಕ್ಕೆ ಉತ್ತಮ ಮಾರ್ಗವ ಧರ್ಮವನ್ನ ಇವತ್ತೇನು ಬೆಳಗಿದಿರಿ, ಅದು ಯಾವ ಗುಣಸ್ಥಾನದ ಉತ್ತಮ ಮಾರ್ಗವ ಅಂತಂದ್ರೆ 6ನೇ ಗುಣಸ್ಥಾನದ ಮುನಿಗಳನ್ನ ಲಕ್ಷ್ಯದಲ್ಲಿಟ್ಟುಕೊಂಡು, ಗುರಿಯಲ್ಲಿಟ್ಟುಕೊಂಡು ಅಂಥ 10 ಧರ್ಮಗಳನ್ನ ಬೆಳಗುವ ಉದ್ದೇಶದಿಂದ ಅದರಲ್ಲಿ ಒಂದು ಧರ್ಮವನ್ನ ಇವತ್ತು ಬೆಳಗಿದ್ದೀರಾ. ನಿನ್ನೆ ಬೆಳಗಿದ್ರಿ, ನಾಳೆ ಒಂದು ಬೆಳಗೋದಿದೆ, ನಾಳಿಂದ ಯಾವ ಗುಣಸ್ಥಾನದ ಬೆಳಗೋದಿದೆ ನೋಡ್ರಿ. ಮತ್ತೆ 4ನೇ 5ನೇದು ಬೆಳಗಿದ್ರಿ ಅಂದ್ರೆ ಹಾಗೇನ್ ಮಾಡೋದಿಲ್ಲ. ನಾವು ದಿಗಂಬರ ಜೈನರು, ದಿಗಂಬರರಲ್ಲಿ ಇರತಕ್ಕಂತಹ ಗುಣಗಳನ್ನ ಪೂಜಿಸುವಂತಹ ಧರ್ಮ ನಮ್ಮದು, ಪೂಜಕ ಧರ್ಮ ನಮ್ಮದು, ಪೂಜ್ಯ ಧರ್ಮ ಮುನಿಗಳದ್ದು. ಮುನಿಗಳು ಯಾವಾಗಲೂ ಗುಣ ಸಂಪನ್ನರಾಗಿರಬೇಕು. ಶ್ರಾವಕರು ಯಾವಾಗಲೂ ಆ ಗುಣಗಳಲ್ಲಿ ವಿನಯವನ್ನು ಇಟ್ಟುಕೊಂಡು ಅದರಿಂದ ಧರ್ಮವನ್ನ ಬೆಳೆಸಿಕೊಳ್ಳಬೇಕು, ಅದರಲ್ಲಿ ಅಪೇಕ್ಷೆ ಇಟ್ಟುಕೊಳ್ಳಬೇಕು, ಶ್ರದ್ಧೆಯನ್ನ ಇಟ್ಟುಕೊಳ್ಳಬೇಕು. ಆ ಗುಣಗಳಲ್ಲಿ ಇರತಕ್ಕಂತಹ ಶ್ರದ್ಧೆ ಶ್ರಾವಕರ ಸಮ್ಯಕ್ತ್ವ. ಪರಮಾರ್ಥ ದೇವಶಾಸ್ತ್ರ ಗುರುನಾಂ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಪರಮಾರ್ಥ ಗುರು ರತ್ನತ್ರಯಧಾರಿ, ಪರಮಾರ್ಥ ಗುರು ದಶಲಕ್ಷಣವನ್ನು ಹೊಂದಿರತಕ್ಕಂತಹ ಗುರು. ಆ ದಶಲಕ್ಷಣವನ್ನು ಹೊಂದಿರತಕ್ಕಂತಹ ಗುರುವಿನಲ್ಲಿ ಯಾವ ಶ್ರದ್ಧೆಯನ್ನು ನಾವು ಮಾಡ್ತೀವಲ್ಲ, ಆ ಶ್ರದ್ಧೆಯೇ ನಮ್ಮ ಸಮ್ಯಕ್ತ್ವ. ಆ ಶ್ರದ್ಧೆಯಿಂದ ಆ ಗುಣಗಳಲ್ಲಿ ಅನುರಾಗವನ್ನಿಟ್ಟುಕೊಂಡು ಅವುಗಳನ್ನು ಆಧರಿಸ್ತೇವೆ, ಪೂಜಾ ಮಾಡ್ತೇವೆ, ನಂಬುತ್ತೇವೆ, ಬೆಳಗುತ್ತೇವೆ, ಧ್ಯಾನ ಮಾಡ್ತೇವೆ, ಕೂತ್ಕೊಂಡು ಮುನಿಗಳನ್ನು ಧ್ಯಾನಿಸ್ತೇವೆ. ಮುನಿಗಳು ಎಷ್ಟು ಕ್ಷಮಾಭಾವಿ, ಮುನಿಗಳಲ್ಲಿರತಕ್ಕಂತಹ ಮಾರ್ಧವ ಭಾವ ಎಷ್ಟೊಂದು ಪವಿತ್ರ, ಮುನಿಗಳಲ್ಲಿರತಕ್ಕಂಥ ಆರ್ಜವ ಧರ್ಮ ಎಷ್ಟೊಂದು ಮಹಾನ, ಮುನಿಗಳಲ್ಲಿರತಕ್ಕಂಥ ಶೌಚ ಧರ್ಮ ಎಷ್ಟೊಂದು ಉತ್ಕೃಷ್ಟವಾದದ್ದು. ಈ ತರ ಸಾಮಾಯಿಕದಲ್ಲಿ ಕೂತ್ಕೊಂಡ್ರೂ ಕೂಡ ಶ್ರಾವಕರು ಧ್ಯಾನ ಮಾಡ್ತಿರ್ತಾರೆ. ಅದು ಯಾರ ಧ್ಯಾನ? ಭಾವಲಿಂಗಿ ಮುನಿಗಳ ಗುಣಗಳ ಧ್ಯಾನ. ಇಂಥ ಭಾವಲಿಂಗಿ ಮುನಿಗಳ ಗುಣಗಳ ಧ್ಯಾನ ಅಂತಂದ್ರೆ ಶ್ರಾವಕರ ಸಮ್ಯಕ್ತ್ವ. ಅದೇ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಶ್ರಾವಕರ ಧರ್ಮ, ಸಂಯಮ ಮುನಿಗಳ ಧರ್ಮ. ಶ್ರಾವಕರ ಧರ್ಮ ಸಮ್ಯಕ್ತ್ವ ಅಷ್ಟೇ. ದೇವಗತಿಯಲ್ಲಿ ಸಮ್ಯಕ್ತ್ವವೇ ಅವರ ಧರ್ಮ, ನರಗತಿಯಲ್ಲಿ ಸಮ್ಯಕ್ತ್ವ ನಾರ್ಕಿ ಜೀವಗಳ ಧರ್ಮ, ಭೋಗಭೂಮಿಯಲ್ಲಿ ಸಮ್ಯಕ್ತ್ವ ಧರ್ಮ, ಶ್ರಾವಕರಲ್ಲಿ ಸಮ್ಯಕ್ತ್ವ ಧರ್ಮ. ಇನ್ನು ಒಂದು ಏಕದೇಶ ಚಾರಿತ್ರವನ್ನ ಪ್ರಾಪ್ತ ಮಾಡಿಕೊಂಡ್ರು ಅಂತಂದ್ರೆ 5ನೇ ಗುಣಸ್ಥಾನಕ್ಕೆ ಹೋಗ್ತಾರೆ, ಎಲ್ಲರನ್ನೂ ಮೀರಿ ಬಿಡ್ತಾರೆ. ದೇವತೆಗಳಿಗಿಂತ ಶ್ರೇಷ್ಠ ಆದ್ರು, ಭೋಗಭೂಮಿಗಳ ಜೀವಿಗಳಕ್ಕಿಂತ ಶ್ರೇಷ್ಠ ಆದ್ರು, ನಾರ್ಕಿ ಜೀವಿಗಳಕ್ಕಿಂತ ಶ್ರೇಷ್ಠ ಆದ್ರು, ತಿರ್ಯಂಚ ಗತಿಯಲ್ಲಿರತಕ್ಕಂಥ ತಿರ್ಯಂಚ ಗತಿಯಿಂದಲೂ ಶ್ರೇಷ್ಠ ಅನಿಸಿಕೊಂಡ್ರು. ಇದು ಮನುಷ್ಯ ಜೀವನದ ಪವಿತ್ರತೆ. ಶ್ರಾವಕ ಧರ್ಮದಲ್ಲಿ ಇರುವಂತಹ ಶ್ರಾವಕರಿಗೆ 10 ಧರ್ಮಗಳನ್ನು ಬೆಳಗುವಂತಹ ಪದ್ಧತಿಯನ್ನ ಅನಾದಿ ಕಾಲದಿಂದ ತೀರ್ಥಂಕರೇನು ಉಪದೇಶ ಮಾಡಿದ್ದಾರೆ. ಈ ಉಪದೇಶದ ಅನುಸಾರವಾಗಿ ನಾವು ನಡೆದುಕೊಂಡು ನಮ್ಮ ಕರ್ಮಗಳ ಸಂವರ ನಿರ್ಜರೆಯನ್ನ ನಮ್ಮ ಗುಣಸ್ಥಾನಗಳ ಅನುಸಾರವಾಗಿ ನಾವು ಮಾಡಿಕೊಳ್ತೇವೆ ಅಂತಂದ್ರೆ ಇಂದಿಲ್ಲ ನಾಳೆ ನಾವು ಕೂಡ ಆತ್ಮನಿಂದ ಪರಮಾತ್ಮರಾಗಬಹುದು. ನಮ್ಮಲ್ಲಿಯೂ ಕೂಡ ಆ ಒಂದು ಶಕ್ತಿ ಇದೆ. ಆ ಶಕ್ತಿ ವ್ಯಕ್ತ ಆಗಿ ಇಂದಿಲ್ಲ ನಾಳೆ ನಮಗೆ ಪರಮಾತ್ಮದ ಶಕ್ತಿಯನ್ನು ಒದಗಿಸಿಕೊಡ್ಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಅಹಿಂಸಾ ಪರಮೋ ಧರ್ಮ ಕಿ